ಮೇಲೆ ರಾಮನಂದ ಪಾರಿಟ್ಟ ಹಂಗಾನಿಗಿದಂತ ಕವಿನ ತಲಿಯ ಮೇಲೆ ರಾಮನಂದ ಪಾರಿಟ್ಟ ಕವಿರ ಕಾಸಬೇಡ ಏಕಲವ್ಯ ಏಕನಿಷ್ಠ ಕೆಸರಿನ ಮೂರ್ತಿ ದ್ರೋಣಾಚಾರ್ಯ ಮಾರೇಟ ವಿಶ್ವಾಸ ವಿದ್ಯಾ ಕಲಿತು ದ್ರೋಣ ಬೇಡಿದರ ತನ್ನ ಹೆಬ್ಬೆರಳ ಕೊಯ್ದು ಪಟ್ಟ ವಿಶ್ವಾಸ ವಿದ್ಯಾ ಕಲಿತು ದ್ರೋಣ ಬೇಡಿದರ ತನ್ನ ಹೆಬ್ಬೆರಳ ಕೊಯ್ದು ಪಟ್ಟ ಯಾಕಪ್ಪ ಅಂತಂದ್ರೆ ವಿಶ್ವಾಸ ಅನ್ನೋದು ಮಾತ್ರ ಜಗತ್ತದೊಳಗೆ ಬಹಳ ದೊಡ್ಡದ. ಯಾಕಂದ್ರೆ ನಾವು ಯಾವ್ದ್ರ ಮ್ಯಾಗ ವಿಶ್ವಾಸ ಇಟ್ಟಿರ್ತೀವಿ ಧೋಕ ಮಾಡ್ತಾನ ಅದರಿಂದ ಮಾತ್ರ ನಮ್ಗೆ ಸುಖ ಸಿಗ್ತದ ಅಂತ ಹೇಳ್ತಾರ. ಹೌದಪ್ಪ, ನಾವು ವಿಶ್ವಾಸ ಇಟ್ಟಿರ್ತೀವಿ ಖರೆ ಒಳಗ ಕೆಡಸು ಮಂದಿ ಇರ್ತಾರ. ಹೌದಪ್ಪ, ದೇವ್ರ ಮ್ಯಾಗ ಇಡ್ತೀರಿ ಭರವಸೆ ಖರೆ, ಅವ ವಿಶ್ವಾಸ ಇಟ್ರೆ ಖರೆ ಅವ ಕಾಯ್ತಾನ. ಮನುಷ್ಯರ ಮ್ಯಾಗ ಇಟ್ರೆ ಮನುಷ್ಯರ ಮ್ಯಾಗ ಇಟ್ರೆ ಅವು ಕಾಯಂಗಿಲ್ಲ, ಎಲ್ಲರ ಗಟ್ಟರದಾಗ ಹಾಕ್ತಾನವ. ಹೌದು, ಅದಕ್ಕ ಕೃಷ್ಣ ಮತ್ತು ಸುಧಾಮ ಅನ್ನುವಂಥವ್ರು ಗೆಳೆಯರು ಸಣ್ಣವ್ರು ಇರ್ಲಕ್ಕ ಗೆಳೆಯರು ಅವ್ರು ಇಬ್ರು. ಇಬ್ರು ಕೂಡಿ ಒಬ್ಬರ ಮಲ್ಲಕ್ಕೆ ಸಾಲಿ ಕಲಿತಿದ್ರು ಅವ್ರು ಇಬ್ರು. ಹೌದಪ್ಪ, ಏನಾಗಿತ್ತು ಮುಂದ? ಇವ ಜಗತ್ತ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಿದ್ದ ಕೃಷ್ಣ ಪರಮಾತ್ಮ. ಇವ ಸಾಧಾರಣ ಮನುಷ್ಯ ಇದ್ದ ಯಾರು ಸುಧಾಮ. ಮುಂದ ಇಬ್ಬರಿಗೆ ಮಾತ್ರ ಬಿಡುಗಡೆ ಆಯ್ತು, ಯಾರಿಗೆ? ಸುಧಾಮಗ ಮತ್ತು ಕೃಷ್ಣ ಪರಮಾತ್ಮಗ. ಸುಧಾಮಗ ಕೆಟ್ಟ ಬಡ್ತಾನ, ಹೆಂಡತಿಗೆ ಮಾಡ್ಕೊಂಡ 3-4 ಮಕ್ಕಳ ಮನ್ಯಾಗ. ಜೀವನ ಸಾಗಿಸುವಂತ ಬಹಳ ಕಠಿಣ ಆಯ್ತು. ಅವ್ನ ಮನ್ಯಾಗ ಉಡ್ಬೇಕಾದ್ರೆ ಮಾತ್ರ ಜೋಡ್ ಬಟ್ಟಿ ಇಲ್ಲ, ಹೆಂಡತಿಗೆ ಉಡಿಸ್ಬೇಕಾದ್ರೆ ಜೋಡ್ ಸೀರೆ ಇಲ್ಲ, ಮಕ್ಕಳಿಗೆ ಸರಿಯಾಗಿ ತಿನ್ನಿಸ್ಬೇಕಾದ್ರೆ ಮನ್ಯಾಗ ಅನ್ನ ಸಿಗ್ತಿದ್ದಿಲ್ಲ. ಇಂಥ ಪರಿಸ್ಥಿತಿ ಒಳಗ ಹೆಣ್ತಿದ್ದಕ್ಕೆ ಒಂದು ದಿವಸ ಏನಂದಳು, ನಿಮ್ ಗೆಳೆಹಾನ ತಿಳ್ಕೊಂಡು ನಮ್ಮ ಮುಂದೆ ಬಹಳ ಹೇಳ್ತಿದ್ರಿ, ಒಂದಿನಾರೆ ಹೋಗಿ ಗೆಳೆಯಾಗ ಭೇಟಿಯಾಗಿ ಬರ್ರಿ ನೀವು ಅಂದ್ಲಕಿ ಸುಧಾಮಗ. ಅವಾಗ ಸುಧಾಮಂದ, ಅವ ನಾನು ಬಿಡುಗಡೆ ಆಗಿ ಬಹಳ ದಿವಸ ಆಯ್ತು, ಸಣ್ಣವಿದ್ದ ಕೂಡಿವಿ ಇಬ್ರು. ಈಗ ನಾವು ಅವ್ನ ಬಲ್ಯಾಕ ಹೋದ್ರ ಸಾಕ್ಷಾತ್ ಪರಮಾತ್ಮದನವ. ಅವನ ಮನ್ಯಾಗ 108 ಆಳುಗಳು ಅದಾವ. ಅವ ಕುಂದ್ರಬೇಕಾದ್ರ ಸಿಂಹಾಸನ ಮ್ಯಾಗ ಕುಂದ್ರತಾನ, ಬಂಗಾರ ಸಿಂಹಾಸನ. ನಾ ಏಕೋಚಿತ್ತು ಒಂದು ಸಾಧಾರಣ ಮನುಷ್ಯ, ಮೈ ಹೈಕೊಳಕ್ ಬಟ್ಟಿ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ನನ್ನ ಗೆಳೆಯನ ಬಲ್ಲಿ ಹೋದ್ರ ಅವನ ಮನುಷ್ಯಗೆ ಏನ್ರ ನೋವು ಆತದ, ಹೋಗುದು ಬ್ಯಾಡ ಅಂದ. ಹೇಳಿದ್ರು ಕೇಳಿಲ್ಲ ಯಾರು. ಹೇಳ್ತಿದ್ದಕ್ಕಿ ಯಾಕ ಅವನಿಗೆ ಕುಲಾಸ ಕಾಲ ಬಂದಿತ್ತು. ಯಾರ್ದು? ಏನು ಸುಧಾಮ ಇದ್ನಲ್ಲ, ಸುಧಾಮಗ ಕುಲಾಸು ಅಂತ ಕಾಲ ಬಂದಿತ್ತು. ಬಡತನ ಬಯಲಾಗಿ ಸೌಕಾರಿಕೆ ಬರುವಂತ ಕಾಲ ಬಂದಿತ್ತಲ್ಲಿ. ಅವಾಗ ಅದು ಹೆಣತಿ ಬಾಯಿಲೆ ನುಡಿಸಿ ಬಿಡ್ತದು. ಏನಾರ ಮಾಡ್ರಿ ಪತಿನಾಥ, ಹೋಗಿ ಮಾತ್ರ ನೀವು ಈಗಿಂದ ಈಗ ನಿಮ್ಗೆ ಗೆಳೆಯಾಗ ಭೇಟಿಯಾಗಿ ಬರ್ರಿ, ಏನ್ರಿ ಸ್ವಲ್ಪ ಸಿಗುತ್ತದ ನಮಗ. ಮನ್ಯಾಗ ಮಕ್ಕಳನ್ನು ಉಪವಾಸ ಕೂತಾರ, ಮನ್ಯಾಗ ಉಪವಾಸ ಕೂತಾವ ಮಕ್ಕಳು. ಸಾಗಬೇಕಾದ್ರೆ ಬಹಳ ಕಠಿಣ ಅದ. ಕಡೆಗೆ ನೀವು ಯಾರ ಬಲ್ಲಿ ಸಾಲ ಕೇಳಕ್ ಅಂದ್ರು ಬರಂಗಿಲ್ಲ. ಕೊಟ್ಟಿರುವಂತ ಸಾಲ ಹೊಳಿ ಕೊಡ್ಬೇಕಾದ್ರೆ ನಮ್ಮ ಬಲ್ಯಾಕ ಏನೂ ಇಲ್ಲ. ಗೆಳೆಯನ ಬಲ್ಲಿ ಹೋಗಿ ನೀ ಇಸ್ಕೊಂಡು ಬಂದಿದ್ರೆ ಹೊಳ್ಳಿ ಅವ ಕೇಳಂಗಿಲ್ಲ. ನೋಡಮ್ ಹೋಗೋದು ಹೋರಿ, ನೋಡಮ್ ದೈವಕ್ಕೆ ಏನು ಸಿಗ್ತದ. ಹೋಗಿ ಭೇಟಿಯರೇ ಆಗಿ ಬರ್ರಿ ನೀವು ಅಂತ ತಿಳ್ಕೊಂಡು ಗಂಡಗೆ ಕೊಟ್ಟು ಕಳಿಸು. ಎಲ್ಲಿಗೆ? ಕೃಷ್ಣ ಪರಮಾತ್ಮ ಅಂತ. ಕೃಷ್ಣ ಪರಮಾತ್ಮ ಯಾಕೆ? ಕೃಷ್ಣ ಪರಮಾತ್ಮನ ವೈಭವ ಬಹಳ ದಾಂಡಿಗೆ ಐತ್ರಿಪ್ಪ. ಅವ್ರ ಮನ್ಯಾಗ 108 ಆಳುಗಳು ಇದ್ದು ಅವನಿಗೆ ಸಿಕ್ಕಾಪಟ್ಟಿ ವ್ಯವಸ್ಥೆ ಮಾಡ್ತಿದ್ರು. ಹಂಗೆ ಇದ್ರ ಮ್ಯಾಗ ಮನ್ಸದ ಮ್ಯಾಗ ಕೂತ್ನಂದ್ರ ಚೌರ ಬೀಸ್ತಿದ್ರು. ಇಂಥದೆಲ್ಲ ವೈಭವ ಇತ್ತು ಯಾರ ಕೃಷ್ಣ ಪರಮಾತ್ಮಂದು. ಅವಾಗ ಇವ ಏನ್ ಮಾಡ್ದ ಸುಧಾಮ, ಬಡಿಗೆ ಊರ್ಕೋತ ಹುಚ್ಚರಂಗ್ರಿ. ಮೊದಲೇ ಹುಚ್ಚಾಗಿದ್ದ, ಯಾಕಂದ್ರೆ ದುಡಿಯೋದನ್ನು ನಿಗ್ತಿದ್ದಿಲ್ಲ, ಅಭಯಾಂಗಗಳು ಮಾತ್ರ ಸರಿಯಾಗಿದ್ದಿದ್ದಿಲ್ಲ, ಮೊಳಕಾಲು ಹಿಡಿದಿದ್ದು. ಅದ್ರಾಗ ಮನ್ಯಾಗ 108, ಯಾಕಂದ್ರೆ 4-5 ಮಕ್ಕಳು ತಿನ್ನವು. ಇಂಥ ಪರಿಸ್ಥಿತಿ ಒಳಗ ನನ್ನ ಗೆಳೆಯನ ಬರ್ಲಾಕ ನಾ ಹ್ಯಾಂಗೋಲಪ್ಪ ತಿಳ್ಕೊಂಡು ಅವ್ನಿಗೆ ಸಂಕೋಚ ಬರ್ಲಾಕತ್ತು. ನೋಡಮ್ ನಾನು ಹೆಂಡತಿ ಹೇಳ್ಯಾರ, ಹ್ಯಾಂಗೆ ಕಾಗಲಕ್ಕ ಹೋಗಿ ಭೇಟಿಯಾಗಿ ಬರ್ಬೇಕಂತ ತಿಳ್ಕೊಂಡು
ತಿಳ್ಕೊಂಡು ಬಡಿಗೆ ಊರ್ಕೋತ ಬಂದ. ಬರೋದ್ರೊಳಗಾಗಿ ಕೃಷ್ಣ ಪರಮಾತ್ಮನ ಆಸ್ಥಾನದೊಳಗೆ ಇರುವಂತವು ಇರ್ತಾವ ನೋಡ್ರಿ ಕಿಡಿಗೇಡಿಗಳು. ಹೌದಪ್ಪ ಬಾಗಲಕಾಯಿ ಅವು ಸುಮ್ಮ ಕುಂದ್ರಲಿಲ್ರಿ ಕಿಡಿಗೇಡಿ ಮಂದಿ. ಏನ್ ಮಾಡ್ತಾವ್ರಿ ಮಾಸ್ತರ? ಹೋಗಿ ಕೂಡ್ಲ ಇಲ್ಲಿ ಯಾಕೆ ಬಂದಿದ್ವು ಅಂತ ಕೇಳಿದ್ರು ಅವ್ರು. ಕೃಷ್ಣಗ್ ಭೇಟಿ ಆಗ್ಲಕ್ಕ ಅವಾಗ ಹೇಳದವ, ನಿಮ್ಮ ಕೃಷ್ಣ ಪರಮಾತ್ಮ ಅದಾನಲ್ಲ ಅವ ನನ್ನ ಬಾಲ್ಯದ ಗೆಳೆಯ ಅದಾನ, ಆತ್ಮ ಸ್ನೇಹಿತ ಅದಾನ. ಅವನಿಗೆ ನಾವು ಭೇಟಿ ಆಗ್ಬೇಕಾಗ್ಯದ ಅಂದ ಕೂಡ ಅವು ಹಾಸ್ಯ ಮಾಡಿ ನಗಲಾಕ್ ಚಾಲು ಮಾಡಿದ್ರಿ. ಹೌದಪ್ಪ, ಮೈ ಮೇಲೆ ಕೆಟ್ಟ ಹರಕ್ ಬಟ್ಟಿದ್ವಲ್ಲ. ಕೃಷ್ಣ ಪರಮಾತ್ಮ ಎಲ್ಲಿ, ನೀ ಎಲ್ಲೋ, ಅವನಿಗೆ ನಿನಗೆ ಗೆಳತಾನ ಅಂತ ಹೇಳ್ತಿದಂದ್ರ ಇದಕ್ಕೆ ನಾವು ನಂಬಂಗಿಲ್ಲ ಅಂದ್ರ ಅವ್ರು. ಹುಚ್ಚಿ ಹರಡೆ ಹುಚ್ಚುಗೊಟ್ಟಿ ಅಂತ ಅಲ್ಲಕತ್ರು. ಅವಾಗ ಅಂದ ಅವ ಇದನ್ನು ಮಾತು ಕರೆಯದಂದ, ರಾಜ ವೈಭವ ಹೋಗಿಸ್ತಿದ್ದ ಕೃಷ್ಣ ಪರಮಾತ್ಮ. ಮತ್ತ ಅಂತವ್ ನನ್ನ ಗೆಳೆಯ ಏನಪ್ಪ ಅಂತಂದ್ರೆ ಇವ್ರು ಹೆಂಗ್ ಒಪ್ಕೋತಾರ? ಒಪ್ಪಂಗಿಲ್ರಿ. ಕೆಲಸ ಆಗಂಗ್ ಕಾಣಂಗಿಲ್ಲ ತಿಳ್ಕೊಂಡು 108 ಮಂದಿ ಕೇಳ್ದ. ಕಡೆಗೆ ಆ ಕುದುರೆ ಮೈಸ್ತಿರ್ತಾರಲ್ಲ ಅವ್ರಿಗೆ ಕೇಳ್ದ, ಏನಾರ ಮಾಡಿ ಒಟ್ಟು ನನ್ನ ಕೃಷ್ಣ ಪರಮಾತ್ಮ ಭೇಟಿ ಮಾಡಿಸಿನಪ್ಪ ಅಂತಂದ. ಸಾಧ್ಯ ಇಲ್ಲಾರ ಮಾತಂದ ಅವ. ಕೃಷ್ಣ ಪರಮಾತ್ಮ ಬಲಿ ಬರ್ಬೇಕಾದ್ರ ಒಂದ್ 5-6 ದಿನ ಅಚ್ಚಿ ಕಡೆಗೆ ಮಾತ್ರ ನೀ ಬಂದ್ ಇಲ್ಲಿ ಪತ್ರ ಕೊಟ್ಟು ಹೋಗ್ಬೇಕು. ಅವಾಗ ಹಿಂದ್ರಗಡೆ 5-6 ದಿನ ಆದ ಬಳಿಕ ಕೃಷ್ಣ ಪರಮಾತ್ಮ ಸಿಗ್ತಾನ ನಿನಗ. ಹಿಂಗ್ ಒಮ್ಮೆದೊಮ್ಮೆಲೆ ಬಂದ್ ಕೇಳಿ ಕೃಷ್ಣ ಪರಮಾತ್ಮ ತೋರ್ಸಂದ್ರೆ ಹೆಂಗ್ ಸಿಗ್ತಾನವ ಅಂದ್ರ. ಅವಾಗ ಏನ್ ಮಾಡಿದ್ರು ಸಹಿತ ದಾರಿ ಸಿಗಲಾರ್ದಂಗ ಐತ್ರಿ. ನಾನು ಕೆಲಸ ಆಗಂಗಿಲ್ಲ ತಿಳ್ಕೊಂಡು ಹೊಳಿ ರಿಪೀಟ್ ಹೊಳತಿದ್ದ. ಒಬ್ಬ ಹೋಗಿ ಹೇಳ್ದ, ಒಬ್ಬವ ಅದ್ರಾಗೆ ಒಬ್ಬವ ಮೇನ್ ಮನುಷ್ಯ ಇದ್ದ ನೋಡ್ರಿ ಕೃಷ್ಣ ಪರಮಾತ್ಮನ ಕೈಯಾಗ. ಅವ ಏನೋ ಕಾರಣಾಂತರದಿಂದ ಹೊರಗೆ ಹೋಗ್ತಿದ್ದ, ಕುದುರೆ ತಗೊಂಡ್ ಹೋಗ್ತಿದ್ದ. ಹೋಗುದ್ರೊಳಗೆ ಅವ ಬಡಿಗೆ ಉರ್ಕೋತ ಅಳ್ಕೋತ ನಿಂತಿದ್ನಲ್ಲ ಅಲ್ಲಿ ಆಸ್ಥಾನದ ಮುಂದ. ಅವ ತರಿಬಿ ಕೇಳ್ದ ಇವನಿಗೆ, ಯಾಕಪ್ಪ ಯಾಕೆ ಅಳ್ಳಕತ್ತಿದ್ದಿ, ನಿನಗೆ ಏನ್ ಹರ್ಕತ್ತಾಗ್ಯದ, ಎದ್ರ ಸಂಬಂಧ ಬಂದಿದೆ ಹೇಳ ಇಲ್ಲಿಗೆ ಅಂದ ಅವ. ಅವಾಗ ಕೃಷ್ಣ ಪರಮಾತ್ಮಗೆ ಹೇಳ್ದವ, ಆ ಪ್ರಧಾನಿಗೆ ಹೇಳ್ದ, ಬಾ ನಿಮ್ಮ ದೇವ್ರಿಗೆ ಭೇಟಿ ಆಗ್ಬೇಕಂತ ನಾ ಬಂದೀನಿ. ಅವ ನಾನು ಕೂಡಿ ಸಣ್ಣವಿದ್ದಾಗ ಇಬ್ರು ಸಾಲಿ ಕಲ್ತೀವಿ, ಈಗ ಹೆಂಗಾಗ್ಯಾನವ ನೋಡ್ಬೇಕಂತ ನಾ ಬಂದೀನಿ ಅಂದ. ಇದನ್ನು ಮಾತು ಕರೆನೇ ಅಂದವ. ಯಾಕೆ ಇದು ಮನುಷ್ಯನ ಒಂದು ನಮನಿ ಕಾಣ್ತಿತ್ತು, ಏನು ಕರೆ ಹೇಳಕತ್ತಾನೋ ಸುಳ್ಳು ಹೇಳ್ಬೇಕತ್ತಾನೋ ತಿಳ್ಕೊಂಡು ಆ ಕುದುರೆ ಅಲ್ಲೇ ಕಟ್ಟಿ ಒಳಗ್ ಹೋದರಮ್ಮ. ಹೋಗುದ್ರ ಒಳಗ ಹೆಂಡ್ರು ಕೂಡ ಏನು ಮಾತಾಡ್ಕೊತ ಕೂತಿದ್ದ ಯಾರು ಕೃಷ್ಣ. ಆ ಮಾತು ಈ ಮಾತು ಮಾತಾಡ್ಕೊತ ಅವ್ರು ಕೂತಿದ್ರು. ಅಷ್ಟರೊಳಗೆ ಹೋಗಿ ಕೃಷ್ಣ ಪರಮಾತ್ಮ ಹೇಳ್ದ, ನಿಮ್ ಯಾವನೋ ನಿಮ್ಮ ಆತ್ಮ ಗೆಳೆಯ ಅಂತ ಇಬ್ರು ಕೂಡ ಸಣ್ಣವರಿದ್ದಾಗ ಸಾಲಿ ಕಲ್ತಿರತ್ತ, ನಿಮ್ ಗೆಳೆಯ ನಿಮ್ಗೆ ಭೇಟಿ ಆಗ್ಬೇಕ ಬಂದ್ರಿ ಅಂದ. ಚಂತನ ನಿಂತಿ ಮತ್ತೆ ಹೋಲಕತ್ತಾನವ ಮನೆಗೆ. ಇಲ್ಲೇ ಅಡ್ಡಾಡ್ಲಕತ್ತಾನವ, ಎಷ್ಟು ದಿವಸ ಆಯ್ತು ಗೊತ್ತಿಲ್ಲ. ಕೇಳಕತ್ತಾನ್ರಿ ಪರಮಾತ್ಮ ಅಂದವ. ಅವ ಕೃಷ್ಣ ಅಂದ, ನನಗೆ ಯಾವ ಗೆಳೆಯ ಅದಾನ ಅಂದವ. ಸಣ್ಣವರಿದ್ದಾಗ ಇಬ್ರು ಸಾಲಿ ಕಲ್ತೀರಿ ನೋಡ್ರಿ ಅಂದ ಕೂಡ ಪಟ್ ನೆನಪಿಗೆ ಬಂದ್ಬಿಡ್ತು. ಯಾರು ಅವ ಏನಂದ, ಅವ ಏನ್ರಿ ಹೆಸರು ಹೇಳನೇ ನಿನಗಂದ. ಹೆಸರು ಅವನಿಗೆ ಕೇಳಿಲ್ರಿ, ಆದ್ರೆ ನಿಮ್ಗೆ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಮಾತ್ರ ಸುಳ್ದಾಡ್ಲಕತ್ತಾನ. ಎಷ್ಟು ಏನ್ ಹೇಳ್ದ, ಹೆಂಡತಿ ಕೂಡ ಕೂತಂತ ಕೃಷ್ಣ ಪರಮಾತ್ಮ ತಟ್ಟನೆ ಎದ್ದು ಮಾತ್ರ ಕಾಲೊಳಗೆ ಹೈಕೊಳ್ಳಾರ್ದ ಓಡಿ 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 ಬರ್ತಾನೆ. ಅಷ್ಟರದೊಳಗೆ ಇವ ಏನ್ ಮಾಡಿದ ಸುಧಾಮ, ಏನ್ ಮಾಡ್ಯಾನ್ರಿ? ಊರು ದಾಟಿ ಹೋಗಿದ್ದರಿ, ಊರು ದಾಟಿ ಹೋಗಿದ್ದ. ಅವು ಏನು ಕಾಲಾಗ ಸೇವಾ ಮಾಡ್ತಿದ್ವು ಅಲ್ರಿ, ಅವನಿಗೆಲ್ಲ ಕೃಷ್ಣ ಪರಮಾತ್ಮ ಬರುವಂತ ಟೈಮ್ ಒಳಗೆ ಹೂವು ಹಾರಿಸ್ತಿದ್ರು ಅವನ ಮ್ಯಾಗ. ಅವ ಓಡ್ಕೊತ ಬರ್ತಿದ್ದ, ದಾಸಿಯರೆಲ್ಲ ಅವನ ಮ್ಯಾಗ ಹೂವು ಹಾರಿಸ್ತಿದ್ರು. ನಮ್ಮ ಅಪ್ಪ ಹಿಂಗ್ಯಾಕ ಓಡಾಡಕತ್ತಾನ ಖಬರ್ ಹಾರತ್ತ, ಅವು ಗಾಬರಿ ಅದು ಹೊಸು. ಅವ್ರದ್ದು ಹಿಂದಿಂದ ಓಡು ಎಂದೂ ಜೀವನದಾಗ ಇವ ಹಿಂಗ್ ಓಡಿಲ್ಲ. ನಮಗ ಕೃಷ್ಣ ಪರಮಾತ್ಮ ದೇವರ ಈ ಪರಿ ಯಾಕೆ ಓಡ್ಲಕತ್ತಾನ, ಇವನಿಗೆ ಏನ್ ಹರ್ಕತ್ತಾಗ್ಯದ ಅಂತ ತಿಳ್ಕೊಂಡು ಅವು ವಿಚಾರ ಮಾಡ್ಕೊತು. ಹೆಣ್ಮಕ್ಳು ಧಾಕಿನ ಕಾಲಿಗೆ ಬೀಳಕತ್ತು ನಡಬರ್ಕೆ ಒಂದೊಂದು ಅಂದ್ರೂ ಖಬರ್ ಇಲ್ಲ. ಯಾಕ ಧ್ಯಾನ ಅವ್ರ ಮ್ಯಾಗ ಹೋಗ್ಯದ, ಗೆಳೆಯನ ಮ್ಯಾಗ. ಗೆಳತನ ಮಾಡಿದ್ರೆ ಹಿಂಗೆ ಮಾಡ್ಬೇಕ್ರಿ. ಈಗ ನಾವು ಗೆಳತನ ಮಾಡ್ಲಕತ್ತೀವಿ, ಲುಚ್ಚೆ ಗೆಳತನ. ಇವ್ ಏನ್ ದಂಡಿಗೆ ಐತವನು. ಅವಾಗ ಕೃಷ್ಣ ಪರಮಾತ್ಮ ಓಡಿ ಬರ್ತಿದ್ದ, ಸಿಕ್ಕವರೆಲ್ಲ ದಕ್ಕ ಕಾಲಿಗೆ ಬೀಳ್ತಿದ್ರು. ಇಂಥ ವೈಭವದೊಳಗಿರುವಂತ ಮನುಷ್ಯ ಕಾಲೊಳಗೆ ಹೈಕೊಳ್ಳಾರ್ದು ಓಡಿ ಬರ್ಬೇಕಲ್ರಿ, ಎಂತ ಗೆಳತನ ಇರ್ಬೇಕು. ಹೇಳ್ತಿದ್ದಕ್ಕೆ ಕಾಲೇ ಕಳಿಸಿದ್ದಿಲ್ಲ ಅವನಿಗೆ. ಯಾರಿಗೆ? ಸುಧಾಮಗ. ಕೃಷ್ಣ ಎದ್ರ ಮ್ಯಾಗ ಜೀವ ಇದ್ದ, ಅಕ್ಕಿ ಮ್ಯಾಗ ಜೀವ ಇದ್ದ. ಅಕ್ಕಿ ಮ್ಯಾಗ ಬರಾತಿ ಒಂದು ಬಗಸಿ ಅಕ್ಕಿ ಕೊಟ್ಟು ಕಳಿಸಿದ್ಲ ಅವನಿಗೆ. ನಿಮ್ಮ ಪರಮಾತ್ಮ ಒಯ್ದು ತಿಳಿಸ್ರಿ, ಸಂತೃಪ್ತ ಆಗ್ತಾನ ತಿಳ್ಕೊಂಡು ಒಂದು ಬಗಸಿ ಅಕ್ಕಿ ಕೊಟ್ಟು ಕಳಿಸಿದ್ಲು. ಎಲ್ಲಿಗೆ? ಸುಧಾಮನ ಹೇಳ್ತಿ. ಸುಧಾಮನ ಹೇಳ್ತಿ. ಹೌದಲ್ರಿ ಮಾಸ್ತರ. ಅಕ್ಕಿನ ಹೆಸರೇನು ಹೇಳ್ರಿ?
ಕುಚೆ ತಿಳ್ಕೊಂಡಾಕಿನ ಹೆಸರು ಕುಚೆ. ಹೌದು ಆ ಕುಚೆ ಇದ್ದಕ್ಕೆ ಏನ್ ಮಾಡಿದಳು, ಒಂದು ಬಗಸಿ ಮಾತ್ರ ಅವನಿಗೆ ಅಕ್ಕಿ ಕೊಟ್ಟು ಕಳಿಸಿದಳು. ಅದು ಗಂಟನ್ಯಾಗ ಕಟ್ಕೊಂಡು ಹಾಳಿ ರಿಪೀಟ್ ಅವನ ಊರ್ದ ಹಾಟಿ ಹೊಂಟಿದ್ದ. ಅಡ್ರಾಸಿ ಕೃಷ್ಣ ಪರಮಾತ್ಮ ಒದರ್ಕೋತ ಬರ್ತಿದ್ದ. ಇವೇನೋ ದಾರ್ಯಾಗ ಅಡಿಸಾಡಿದ್ದು ನೋಡ್ರಿ. ಕೃಷ್ಣ ಪರಮಾತ್ಮ ಭೇಟಿ ಆಲಕ್ ಬಂದಿನ ತಿಳ್ಕೊಂಡು ಅಂದ ಕೂಡಲೇ ಅವನಿಗೆ ಅಡಿಸಾಡಿದ್ದು ನೋಡು ಸಿಕ್ಕಂಗ. ಆ ಕಂಪ್ನಿ ಗಾಬರಿ ಬಿದ್ದು ರೀ. ನಮ್ಮ ಅಪ್ಪಿ ನಮ್ಮನಿ ಹ್ಯಾಂಗ ಓಡ್ಲಕತ್ತಾರ ಕಬರ್ ಹಾರಿ ತಿಳ್ಕೊಂಡು ಅವು ಬೇನ್ ಹತ್ತಿ ಹಿಂದೆ ಹೋಗಿ ಊರು ದಾಟಿ ಹೋಗಿದ್ದ. ಹೋಗೋಣ ಅಡ್ರಾಶ್ ಹೋಗಿ ಕೃಷ್ಣ ಪರಮಾತ್ಮ ತೆಕ್ಕಿಗೆ ಬಿದ್ದ. ಯಾರಿಗೆ? ಸುಧಾಮಗ ತೆಕ್ಕಿಗೆ ಬಿದ್ದ ಅಳ್ಳಾಕ್ ಚಾಲು ಮಾಡ್ದ. ಏನು ನನ್ನ ಗೆಳೆಯ, ನೀ ಬರ್ತೀನಿ ಅಂತ ತಿಳ್ಕೊಂಡು ಅಡ್ವಾನ್ಸ್ ನನಗೆ ಒಂದ್ ಸ್ವಲ್ಪ ಸೂಚನಾ ನೀಗ ಗೊತ್ತು ಮಾಡಿದೆ ಅಂದ್ರ ನಿನಗೆ ಅಲ್ಲಿಗೆ ರಥದೊಳಗೆ ಕುಂದ್ರಿಸ್ಕೊಂಡು ನಾ ಮನ್ಯಾಗ ನಿನಗೆ ತಗೊಂಡು ಹೋಗ್ತಿದ್ನಲ್ಲೋ. ನಿನಗೆ ಭಾಳ ಹೈರಾಣ ಮಾಡ್ದಂಗ ಆಯ್ತಲ್ಲೋ. ನಿನಗೆ ಚಿಕ್ಕಂಗ ತಿರುಗಾಡಿ ಕಾಲಾಗ ಮುರಿದವೇನು ಭಾಳ ಹೈರಾಣ ಆಗಿದೆಪ್ಪ ಅಂತ ತಿಳ್ಕೊಂಡು ಹಾಗಿಂದಾಗ ತರಿಸಿಬಿಟ್ರೆ ಅವನಿಗೇನು ಕಡಿಮೆ ಇತ್ರಿ ಕೃಷ್ಣಾಗ. ಏನು ಬೇಡಿದ್ದೆಲ್ಲ ಇತ್ತು ಅವನು. ತಲೆ ಮ್ಯಾಗ ಬಂಗಾರ ಕಿರೀಟ. ಆಗಿಂದಾಗ ರಥ ತರಿಸಿಬಿಟ್ಟ. ರಥದೊಳಗ ಕುಂದ್ರಿಸ್ಕೊಂಡು ಹೋಗ್ತಿದ್ದ ಮನ್ಯಾಗ ಆಸ್ಥಾನದೊಳಗ. ಇವು ನಡಬರ್ಕ ಅಡಿಸಾದಿವ್ ಎಲ್ಲ ಒಟ್ಟು ಗಾಬರಿ ಆಗ್ಬಿಟ್ಟು ರೀ. ಎಂತ ಗೆಳತನಪ್ಪ ಇವ್ರದ್ದು ಇಬ್ಬರದು. ಏನೋ ಮಗನ ಅವು ಮಧ್ಯಾಹ್ನ ಮಗ್ಲಾಗ ಕೂತಾವ ಮಾತಾಡ್ತಿದ್ದ. ಮಗನ ನಾನು ನೀನು ಗೆಳತನ ಮಾಡಿ ಮಗನ ಹಿಂಗ್ ಗೆಳತನ ಮಾಡಿ ಏನು ನೋಡಮ್ಮ ಎಂತ ಗೆಳತನ ಮಾಡ್ಯಾನ. ಕೃಷ್ಣ ಪರಮಾತ್ಮನು ಕೂಡ ಅವ ಗೆಳತನ ಮಾಡ್ಯಾನಂದ್ರ ಎಂತ ಪುಣ್ಯಾತ್ಮ ಇದ್ದಿರ್ಬೇಕಪ್ಪ ಅಲ್ಲಕತ್ತು ಅವು ದಾರ್ಯಾಗ. ಅವಾಗ ವೈಭವದಿಂದ ಕರೆಸ್ಕೊಂಡು ಭಾಷೆಯರಿಗೆಲ್ಲ ಹೇಳಕತ್ತ. ನೋಡಿ ಇವನಿಗೆ ತಲೆ ಮ್ಯಾಗ ಮಾತ್ರ ಹೂವು ಹಾರಿಸ್ರಿ, ನನಗೆ ಹಾರಿಸ್ಬೇಡ್ರಿ, ನನಗೆ ಎಳೆಯಾಗ ಹಾರಿಸ್ರಿ. ಗೆಳೆಯರಿಗೆಲ್ಲ ದಾರ್ಯಾಗ ಎಲ್ಲರಿಗೆ ಹೇಳ್ಕೊತ ಹೊಂಟ. ಹಿಂಗ್ ವೈಭವದಿಂದ ಒಯ್ದವ ಸುಮ್ ಕುಂದಿರ್ಲಿಲ್ಲ ಕೃಷ್ಣ. ಗೆಳೆಯಾಗ ಬಹಳ ತ್ರಾಸಾಗ್ಯದ ತಿಳ್ಕೊಂಡು ಮೈ ಮ್ಯಾಗಿರುವಂತ ಬಟ್ಟೆ ಎಲ್ಲ ಕಳಸದ. ಅವನಿಗೆ ಸಾಬಾನ್ ಹಚ್ಚಿ ಎಣ್ಣೆ ಹಚ್ಚಿ ಎರಿಲಕ್ ಚಾಲು ಮಾಡಿಬಿಟ್ಟ. ಯಾರು? ಕೃಷ್ಣ. ಸಾಬಾನ್ ಹಚ್ಚಿ ಎರಿಲಕ್ ಚಾಲು ಮಾಡ್ದ. ಕಾಲಾಗ ಏನ್ರ ಗಾಯಪಾಯ ಆಗ್ಯಾವ ತಿಳ್ಕೊಂಡು ಕಾಲ ಕೈಯಾಗ ಹಿಡಿದು ಅವನ ಕಾಲಾಗಿರುವಂತ ಮುಳ್ಳ ಕಡ್ಡಿ ಕಸರ ಇಂಥವೆಲ್ಲ ಸ್ವಚ್ಛ ಮಾಡ್ಲಕತ್ತ. ಸುಧಾಮ ಕಳ 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 ಕಣ್ ತುಂಬ ನೀರು ತರ್ಲಕತ್ತ. ಏನಪ್ಪಾ ಸಣ್ಣವಿದ್ದಾಗ ನಾವಿಬ್ರು ಏನೋ ಗೆಳತನ ಮಾಡೀವಿ. ಈಗ ನಿನ್ನ ಲೇವಲ್ ಏನದ ನನ್ನ ಲೇವಲ್ ಏನದಪ್ಪ. ನನ್ನ ಪಾದ ನಿನ್ನ ಕೈಯಾಗ ಹಿಡಿಕಂದ್ರ ನೀ ಎಷ್ಟರ ದಯಾನಿಧಿ ಇದೆಯಪ್ಪ. ಭಕ್ತರ ಬಂದು ದಯಾ ಸಿಂಧು ಅಂತ ತಿಳ್ಕೊಂಡು ವರ್ಣನೆ ಮಾಡ್ಲಕತ್ತ. ಯಾರು? ಸುಧಾಮ. ವರ್ಣನೆ ಮಾಡ್ತಿದ್ದ ಆ ಗೆಳೆಯ. ಹಂಗಲ್ಲೋ ನಿನಗೆ ತ್ರಾಸ ಆಗ್ತದ ಸುಮ್ಮ ಕುಂದ್ರನಿ ಅಂತ ತಿಳ್ಕೊಂಡು ಮಾತ್ರ ಎರಡೂ ಪಾದಗಳನ್ನು ಕೈಯಾಗ ಹಿಡ್ಕೊಂಡು ಅವನು ಎಲ್ಲ ಕಾಲಾಗಿರುವಂತ ಎಲ್ಲ ಹೊಲಸೆಲ್ಲ ಸ್ವಚ್ಛ ಮಾಡ್ದ. ಲಾಸ್ಟಿಗೆ ಹೆಂಡ್ರ ಮಕ್ಳಿಗೆ ಹೆಂಗದಾರ ಅಂತ ಕೇಳ್ದ. ಜ್ಞಾನ ದೃಷ್ಟಿಯಿಂದ ನೋಡ್ದ. ಹೆಂಡ್ರ ಮಕ್ಕಳೆಲ್ಲ ಕೆಟ್ಟ ಕೂಳಿಗೇಡಿ ಆಗಿದ್ದು. ಇದನ್ನೆಲ್ಲ ಗೊತ್ತಾಯ್ತು ಯಾರಿಗೆ? ಕೃಷ್ಣಾಗ. ನನ್ನ ಗೆಳೆಯ ಬಹಳ ಹೈರಾಣದೊಳಗೆ ಬಂದಾನ. ಅವನಿಗೆ ಗೊತ್ತಿತ್ತು ಇವನು ಹೆಂಡ್ತಿ ನನಗ ಅಕ್ಕಿ ಕೊಟ್ಟು ಕಳಿಸ್ತಾಳನೋ ಅಂತದ್ ಗೊತ್ತಿತ್ತು. ನಮ್ಮ ವೈಲಿ ಏನಾರ ನನಗೆ ತಿಲ್ಲಾಕ್ ಪಾಠ ಕಳಿಸಿರ್ಬೇಕಲ್ಲ ನಿನಗ ತಿಳ್ಕೊಂಡು ಕೇಳ್ದ ಹೊಯ್ಲಾಕಿ. ಅವಾಗ ಸುಧಾಮ ಗೊತ್ತಾಯ್ತು ನನ್ನ ಬಳಿ ಏನದಪ್ಪ ಕೆಟ್ಟ ಬಡತನದ. ಅಕ್ಕಿ ಕೊಟ್ರಿ ಏನ್ರಿ ಅವನಿಗೆ ಸಂಕೋಚ ಬರ್ತದೇನು. ಅವ ದಿನ ಬಂಗಾರ ತಾಟ್ನ ಕೈ ತೊಳ್ಯಾವ ಕೃಷ್ಣ. ಮತ್ತ ಅವನಿಗೆ ನಾವು ಅಕ್ಕಿ ತಿನ್ನುವಪ್ಪ ಅಂತಂದ್ರೆ ಹೆಂಗ ಆತಿರ್ಬೇಕು ಅವನಿಗೆ. ಸಂಕೋಚ ಪಟ್ಕೊಳಕತ್ತ. ಸಂಕೋಚ ಪಟ್ಕೋಬೇಡಪ್ಪ. ವೈನಿ ನನಗೆ ಪ್ರೀತಿದಿಂದ ಏನು ಕೊಟ್ಟಾಳ ಅದು ಕೊಡು ಅಂದವ. ಅವಾಗ ಅದು ಕಟ್ಕೊಂಡು ಬಂದಿದ್ದ. ಕಟ್ಕೊಂಡು ಬಂದಿರುವಂತ ಅಕ್ಕಿನಾಗ ಕೊಟ್ಟು ಬಿಟ್ಟ ಯಾರ ಕೈಯಾಗ. ಗಪ 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 ತಿರ್ಲಕ್ ಚಾಲು ಮಾಡಿದಾರೆ. ಯಾರು? ಕೃಷ್ಣ. ನೋಡ್ರಿ ಎಷ್ಟ್ರ ಅವನ ಮಮತೆ ಇರಬೇಕು ಕೃಷ್ಣಂದು. ಅವ ಮನಸ್ಸು ಮಾಡಿದ್ರ ಏನು ಬೇಡಿದ್ದು ಪಂಚಾಮೃತ ಅವನು ಮಾರಿ ಮುಂದೆ ತಂದಿಡುವಂತ ತಾಕತ್ತಿತ್ತಲ್ರಿ. ಮತ್ತ ಭಕ್ತರಿಗಾಗಿ ಮಾತ್ರ ಅವ ಏನ್ ಮಾಡ್ದ, ಆ ಕೊಟ್ಟಿರುವಂತ ಅಕ್ಕಿನೇ ಮಾತ್ರ ಮುಗ್ಲಕ್ ಚಾಲು ಮಾಡಿಬಿಟ್ಟ. ನೋಡಿದಂತ ಜನ ಎಲ್ಲ ಗಾಬರಿ ಆಲಕತ್ರು. ನಮ್ಮ ಅಪ್ಪ ಏನ್ರ ಕಂಡನ ಇಲ್ಲ ಅಕ್ಕಿ ಎಲ್ಲ ಕತ್ತು ಒಂದೊಂದು ಅಕ್ಕಿನ ತಿಲ್ಲಕ್ ಚಾಲು ಮಾಡ್ದ. ಇವ ಹ್ಯಾಂಗ ಅಕ್ಕಿ ತಿತ್ತಾನ ವಾಯುದೇವ್ಗೆ ಆರ್ಡರ್ ಮಾಡ್ದ ಆಗಿಂದಾಗೆ. ನೀ ಈಗಿಂದೀಗೆ ಹೋಗಿ ಮಾಯ ರೂಪದಿಂದ ಯಾವ ನನ್ನ ಗೆಳೆಯ ಬಂದ ನೋಡು ಅವನ ಇರುವಂತ ಜಾಗಕ್ಕೆ ಹೋಗಿ ಈಗಿಂದೀಗೆ ನೀ ಕಟ್ಟಡ ಯಾರಿಗ್ರಿ ವಿಶ್ವಕರ್ಮಗ ಮನಿ ಕಟ್ಟಡ ಮಾಡವ ಯಾರು ವಿಶ್ವಕರ್ಮ. ಅವನಿಗೆ ಹೆಂಗ ನಂದು ರಾಜವಾಡಿ ಹೆಂಗದಲ್ಲ ಅದೇ ಪ್ರಕಾರವಾಗಿ ಅವನಿಗೆ ಮನಿ ರೆಡಿ ಮಾಡಿ ಕೊಟ್ಟ ಬಾ. ಅಲ್ಲಿ ಅವನಿಗೆ ಬರೋ ತನಕ ನಾವು ಇಲ್ಲೇ ಇಟ್ಕೋತೀನಿ. ಮನಿ ಅದು ಎಲ್ಲ ರೆಡಿ ಆದ ಕೂಡಲೇ ಹಿಂದ್ಗಡೆ ಬಂದು ನನಗೆ ಭೇಟಿಯಾಗ ಅವಾಗ ಕಳಿಸ್ತೀನಿ ಇವನಿಗೆ ಅಂದ. ನೋಡಿ ಹೆಂಗದ ಗೆಳತನ. ಅವನಿಗೆಲ್ಲ ಮನಿ ಎಲ್ಲ ರೆಡಿ ಮಾಡಿ ಹಿಂದ್ಗಡೆ ಬಂದು ಹೇಳು, ಹಿಂದ್ಗಡೆ ಇವನಿಗೆ ಕಳಿಸ್ತೀನಿ ಅಂದ. ಅಷ್ಟರದೊಳಗೆ ಬಂದ್ರಿ ಅವ ಮಾಯ ರೂಪದಿಂದ ಯಾರು ವಿಶ್ವಕರ್ಮ. ಬಂದು ಸೀದಾ ಅವ್ರ ಮನೆಯಾಗ ಇಳ್ದ. ಹರಕ ಚಾಪ್ರಿ ಹರಕ ಚಾಪ್ರ ಮತ್ತ ಪರಿಶೀಲಿ ಮ್ಯಾಗ ಮನಗೋ ಹೆಣ್ಮಗಳು. ಅವ ಬಂದು ಅಲ್ಲೇ ಮನೆಯಾಗೆ ಇಳಿದು ಬಿಟ್ಟ. ಯಾರು ವಿಶ್ವಕರ್ಮ ಇಳಿದು ವೇಷ ರೂಪ ಧಾರಣ ಮಾಡ್ಕೊಂಡು ಬಂದ. ಅದು ದಕ್ಕ ಕಾಲಿಗೆ ಬೀಳಕತ್ತಿ ಹೆಣ್ತಿದ್ದಕ್ಕಿ.
ನಮ್ಮ ಮನೆಗೆ ಇಂಥ ದೇವತೆ ಯಾವ ಬಂದಿರ್ಬೇಕಪ್ಪ, ನಮ್ದು ಏನು ಕಾಲ ಸುವಾಸುವಂತ ಕಾಲ ಬಂದದೇನೋ ತಿಳ್ಕೊಂಡದು ಧಕ್ಕ ಧಕ್ಕ ಕಾಲಿಗೆ ಬೀಳ್ತಿತ್ತು. ಹೌದು. ಅವಾಗ ವಿಶ್ವಕರ್ಮ ಹೇಳ್ದ, ನೋಡು ತಾಯಿ, ನಿನ್ನ ಗೆಳೆಯ ಯಾರು ನಿನ್ನ ಗಂಡನ ಗೆಳೆಯನಾದಂತ ಕೃಷ್ಣ ಪರಮಾತ್ಮ ಏನದಲ್ಲ, ಅವನ ಆರ್ಡರ್ ಆಗ್ಯದ ನಮ್ಗ. ನಿನಗೆ ಏನದಲ್ಲ, ಈ ಇರುವಂತ ಜಾಗದೊಳಗೆ ಕಟ್ಟಡ ರೆಡಿ ಮಾಡಿಕೆರೆ ಮಾತ್ರ ನಮ್ಗ ಬಾ ಅಂತ ಹೇಳಿ ಆರ್ಡರ್ ಆಗ್ಯದ, ಅದಕ್ಕೆ ಬಂದಿನಂದ. ಆಕೆ ಅಂದಳು, ನಮ್ಮಂತ ಬಡವರಿಗೆ ಯಾಕ್ರಿಪ್ಪ ಅಂತ ಮನಿ ಅಂದಳು ಆಕಿ. ಹಂಗಲ್ವ, ಅವ್ರು ಕೃಷ್ಣ ಪರಮಾತ್ಮನ ಆರ್ಡರ್ ಆಗ್ಯದಪ್ಪ ಅಂದ್ರೆ ನಾನು ರೆಡಿ ಮಾಡ್ಬೇಕೇ ಆಗ್ಯದ ಅಂದ ಅವ್ನು. ಹೌದು ಹೌದು. ಅವಾಗ ರಾಜರವ ಅಂತ ವಾಡಿ ಮಾತ್ರ ಆಗಿಂದಾಗ ರೆಡಿ ಆಗಿಬಿಡ್ತ್ರಿ. ಅವು ಸುತ್ತಮುತ್ತ ಇರುವಂತ ಮನಿ ಸಹಿತಕ್ಕೆ ಕಾಣಲ್ದಂಗ ಆಯ್ತು. ಕಾಣರ್ದಂಗ ಅದು. ಹೌದು ಹೌದಲ್ರಿ ಮಾಸ್ತರ್. ಅವಾಗ ಮನಿ ಅದು ಎಲ್ಲ ರೆಡಿ ಆಯ್ತು. ಮತ್ತ ಮಕ್ಕಳ ಮ್ಯಾಗ ಅದೆಲ್ಲ ರಾಜರ ಮಕ್ಳು ಏನ್ ಬಿಡ್ತಾವಲ್ವ ಡ್ರೆಸ್, ಅಂತಿಂತಾವ್ ಡ್ರೆಸ್. ಈಕಿ ಯಾರು ಸಾಕ್ಷಾತ್ ದೇವಲೋಕದ ಗಂಧರ್ವಿ ಕಾಣ್ತಿರ್ತಾರಲ್ಲ, ಆ ನಮನವಾಗಿ ಹೆಣ್ತಿಗಿ ರೆಡಿ ಮಾಡಿಬಿಟ್ಟ ವಿಶ್ವಕರ್ಮ. ಹೌದು ಹೌದು. ಇವ ಅಲ್ಲಿದಿಂದ ಬಂದು ಹೇಳ್ದ ನೋಡ್ರಿ ವಿಶ್ವಕರ್ಮ ಕೃಷ್ಣ ಪರಮಾತ್ಮಗ, ಯಪ್ಪ ನೀ ಹೇಳಿದ ಪ್ರಕಾರ ಎಲ್ಲಾನು ಮಾತ್ರ ರಾಜವಾಡಿ ರೆಡಿ ಆಗ್ಯದ, ಇನ್ನು ಮುಂದಿನ ಕೆಲಸ ನಿಮ್ದಂದ. ಹೌದು ಹೌದು. ಎಷ್ಟು ಹೇಳಿ ಹೋದ, ಹೊಳ್ಳಿ ಮಾತ್ರ ಗೆಳೆಯನಿಗೆ ಮಾತ್ರ ಕೊಟ್ಟು ಕಳಿಸಲಾಕತ್ತಿದ್ದ. ಕೊಟ್ಟು ಕಳಿಸದ ಅವ ಬಡಿಗೆ ಉರ್ಕೋತ ಮೊದಲಿನಂಗೆ ಬಂದ ಅಲ್ಲಿಗೆ ಮನೆಗೆ. ಹೌದು ಹೌದು. ಬರೋದ್ರೊಳಗೆ ಮನಗಂಡು ರಾಜವಾಡಿ ಆಗಿ ಕೂತದ. ಹೆಣ್ತಿದ್ದಕ್ಕಿ ಕೂನ ಸಿಗಲ್ಲ. ಈಗ ಯಾರನ್ನಂಗ ಕಾಣಿಸ್ಲಕತ್ತಾಳ. ಹೌದು. ಹೆಣ್ತಿ ಬಂದು ಮಾತ್ರ ಇವನಿಗೆ ಮಾತಾಡ್ಸ್ಲಕತ್ತಳು, ಕೂನ ಹಿಡಿಲಕ್ ತಯಾರಿಲ್ಲ. ಸರಿ ಆ ಕಡೆ ಅಲ್ಲಕತ್ತವ. ಯಾಕ ನೀ ಯಾರು ನನಗೆ ಗೊತ್ತಿಲ್ಲ ಅಲ್ಲಕತ್ತವ. ಯಾಕೆ ಎಲ್ಲಾನು ಚೇಂಜ್ ಆಗಿಬಿಟ್ಟದಲ್ಲ ಅದು. ಹೌದು ಹೌದು. ಕೃಷ್ಣ ಪರಮಾತ್ಮನ ಆಟ ಎಲ್ಲಾನು ಚೇಂಜ್ ಮಾಡಿ ಬಿಟ್ಟಿದ್ದಾವ. ರಾಜರ ಮನೆತನದಾಗ ಇರುವಂತ ಹೆಣ್ಮಗಳು ಕಂಡಂಗ್ ಕಾಣ್ತಿದ್ಳು. ಹೌದು. ಅವಾಗ ಲಾಸ್ಟಿಗೆ ಒಬ್ಬ ಮನುಷ್ಯ ಬಂದು ಹೇಳ್ದ, ಸಾಕ್ಷಿ ನೀನು ಹೆಣ್ತೀನಿ ಅದಾಳು, ಕೂನ ಹಿಡಿ. ಯಾವ ನಿನ್ನ ಗೆಳೆಯ ಆತಲ್ಲ ಕೃಷ್ಣ ಪರಮಾತ್ಮ, ಅವನು ಲೀಲಾ ಇದು ಎಲ್ಲ. ಹೌದು ಹೌದು. ಹೆಂಡ್ರ ಮಕ್ಕಳು ಕೂಡ ನೀ ಸುಖವಾಗಿರುವಪ್ಪ ಅಂದ. ಅವಾಗ ಕೃಷ್ಣ ಪರಮಾತ್ಮನ ಆಶೀರ್ವಾದ ಯಾರಿಗಾಯ್ತು? ಸುಧಾಮಗಾಯ್ತು. ಯಾವಾಗ ಕೃಷ್ಣ ಪರಮಾತ್ಮನ ಆಶೀರ್ವಾದ ಆಯ್ತು, ಅವಾಗೆಲ್ಲ ಇಡೀ ಊರು ಮಂದಿ ಎಲ್ಲ ಬಂದು ಅವನಿಗೆ ಕಾಲು ಹಿಡ್ಕೊಳಕತ್ರು. ಯಾರಿಗೆ? ಸುಧಾಮಗ. ಹೌದು ಹೌದು. ನಿನ್ನ ಆಶೀರ್ವಾದದಿಂದ ನಮ್ಮ ಮಂದಿಗಳು ಸಹಿತಿಗೆ ಎಲ್ಲ ಚೇಂಜ್ ಆಗ್ಯಾವಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ಕೊಂಡ. ಯಾರು? ಸುಧಾಮ. ಹೌದು ಹೌದು. ದೋಸ್ತಿ ಇದ್ರೆ ಹೀಗಿರ್ಬೇಕು. ದೋಸ್ತಿ ಮಾಡಿದ್ರೆ ಇಂತಾಗೆ ದೋಸ್ತಿ ಮಾಡ್ಬೇಕ್ರಿಪ್ಪ. ಈಗಿನವ್ರು ಹೆಂಗದ್ರಿ ಮಾಸ್ತರ್? ಈಗ ನಮ್ಮ ದೋಸ್ತಿ ಹೆಂಗದ್ರಿ? ದೋಸ್ತನ ಮನೆಗೆ ತಿನ್ನದ್ರಿ. ಹಾ ಹಾ. ಚಲೋ ಕಾಣ್ತಪ್ಪ ಅಂದ್ರೆ ಅದೇ ತಾಟ್ನಾಗೆ ಹೇತ್ ಬರೋದು. ದೋಸ್ತಿಗಳದಾವ. ಹೌದಲ್ರಿ ಮಾಸ್ತರ್? ಅದಕ್ಕಾಗಿ ಹಿಂದಿನವರೆಲ್ಲ ದೋಸ್ತಿ ಮಾಡಿದ್ರು, ಇಂಥ ದೋಸ್ತಿ ಮಾಡ್ಯಾರ ಅವ್ರು. ಈಗಿನವ್ರ ದೋಸ್ತಿ ಹೇಳಂಗಲ್ಲ ಈಗ. ಹೌದಪ್ಪ. ದೋಸ್ತಿ ಮಾಡಿದ್ರ ಸಹಿತ ಹಂಗ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ಯಾವ ಸಂತ ಶಿಶುನಾಳ ಶರೀಫರ ಗುರುವಾದಂತ ಗೋವಿಂದ ಭಟ್ರ ಕಡೆಯಿಂದ ಮಾತ್ರ ಏನದಲ್ಲ ಸಂಪತ್ತ ತಗೋಬೇಕಾದ್ರೆ ಯಾವ ಪ್ರಕಾರವಾಗಿ ತಗೊಂಡನ. ಆ ಗೋವಿಂದ ಭಟ್ರ ಜೀವನದೊಳಗೆ ಏನು ಗಳಿಸಿ ಇಟ್ಟಿದ್ರಲ್ಲ, ಅಗಳನು ಇಲ್ಲಿ ಮಾತಾಡ್ರ ಗೋವಿಂದ ಭಟ್ರದ್ದು ಮಾತಾಡ್ರಿ. ಯಾಕ್ರಿ? ನಮ್ಮ ಸೌಕಾರನು ಭಾಳ ಚಂದ ಮಾತಾಡದ. ಏನ್ ಮಾಡುದು, ಸೌಕಾರಿ ಸದ್ ಬೆಳತನ ಕುಂದ್ರಪ್ಲೇ ಇಲ್ಲ. ಮೂರು ಚಂದಿಲೆ ಮಾತಾಡಿಕೆ ಮನಿ ರೈಟ್ ಅಂದ. ನಾವು ಭಾಳ ಚಂದ ಮಾತಾಡಿದ್ರಿ ಅವರು. ದೊಡ್ಡ ಅನುಭವ ಅದ. ಮತ್ತು ಸೌಕಾರ್ರಿ ಅಂತ ಅನುಭವಿಗಳು ಸಿಗಂಗಿಲ್ಲ. ಎಲ್ಲಾ ಕಡೆ ನಾವು ತಿರುಗಾಡ್ತೀವಿ ಖರೆ, ಅವ್ನ ಜೀವನದಾಗ ಭಾಳ ಅನುಭವ ಉಂಡದ. ಅನುಭವ ಉಂಡನಂತೇಳಿ ಅಂತ ಮಾತುಗಳು ಬಂದಾವ. ಅದಕ್ಕ ಆ ಗೋವಿಂದ ಭಟ್ರ ಕಡೆಯಿಂದ ಉಪದೇಶ ತಗೋಬೇಕಾದ್ರ, ಅವ ಉದ್ಧಾರ ಆಗಬೇಕಾದ್ರೆ ಏನ ಬೇಕಾಗಿತ್ತು ಅವನಿಗೆ? ಅವನ ಕಡೆಯಿಂದ ಮೂಲ ತತ್ವದ ಉಪದೇಶ ಬೇಕಾಗಿತ್ತು. ಯಾರಿಗೆ? ಗೋವಿಂದ ಸಂತ ಶಿಶುನಾಳ ಶರೀಫಗ ಉಪದೇಶ ಬೇಕಾಗಿತ್ತು. ಅವಾಗ ಎಲ್ಲರಿಗೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಗೋವಿಂದ ಭಟ್ ಏನ್ ಮಾಡ್ದ? ಎಲ್ಲಾ ಶಿಷ್ಯರಿಗೆ ಕೇಳ್ಕೊತ ಬಂದವ. ಅವನ ಆಯುಷ್ಯನ ಮುಗಿಲಿಕ್ ಬಂದಿತ್ತು. ನನ್ನ ಜೀವನದೊಳಗೆ ಏನು ಗಳಿಸಿನಲ್ಲ ನಾನು ಜ್ಞಾನದ ಭಂಡಾರ, ಆ ಭಂಡಾರ ಯಾರ ಬಲ್ಲೆ ಕೊಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಲಕತ್ತಿದ್ದ. ಆದ್ರೂ ಸಹಿತ ಗೊತ್ತಿತ್ತವ ಈಗ ಗೋವಿಂದ ಭಟ್ಟಗ. ಒಂದಿಲ್ಲ ಒಂದು ದಿನ ಈ ಜ್ಞಾನದ ಭಂಡಾರ ಶಿಶುನಾಳ ಶರೀಫ್ನೇ ತಗೋತ ನನ್ನ ಕಡೆಯಿಂದ ಮತ್ತೊಬ್ಬರಿಗೆ ಕೊಡ್ಲಾಕ ಬರಂಗಿಲ್ಲ ಇದು ಅನ್ನೋಂಥದ್ದು ಗೊತ್ತಿತ್ತವನಿಗೆ. ಗೊತ್ತಿದ್ರು ಸಹಿತಕ್ಕೆ ಏನ್ ಮಾಡ್ದ? ಎಲ್ಲಾ ಶಿಷ್ಯರಿಗೆ ಕೇಳ್ದ, ಏನೋ ನನಗ ವಾಂತಿ ಬರ್ಲಾಕತ್ತದ, ಅದು ವಾಂತಿ ಮಾಡಿ ನಿಮ್ ಕೈಯಾಗ ಕೊಡ್ತೀನಿ, ಯಾರ್ಯಾರು ಚೆಲ್ಲಾರ್ದಂತ ಯಾರ್ಯಾರು ತಿರ್ಗಾಡ್ಲಾರ್ದ ಜಾಗಕ್ಕೆ ಹೋಗಿ ಚೆಲ್ಲಿ ಬರ್ತಿದ್ರು ಅಂದ್ರೆ ನಾನು ಕೊಡ್ತೀನಿ ಅಲ್ಲಕತ್ತವ. ಕಂಡಪಟ್ಟಿ ಶ್ರೀಮಂತರ ಇದ್ರೆ ಖರೆ ಅದು ಹ್ಯಾಂಗ ಕುಡಿಲಕ್ ಬರ್ತದ? ಮತ್ ಇವು ಗಾಬರಿ ಬೀಳ್ಲಕತ್ತುರಿ. ಇರ್ವಿ ಸಹಿತಕ್ಕೆ ತಿರ್ಗಾಡ್ಲಾರ್ದಂತ ಜಾಗ ಅಂಕರಿ ಭೂಮಿ ಮ್ಯಾಗ ಎಲ್ಲಿ ಇಲ್ಲೇ ಇಲ್ಲ. ಹೌದಪ್ಪ. ಹೊಡೆದ್ರ ಎತ್ತಿ ಒಳಗೆ ಹೊಡಿಬೇಕು. ಇಲ್ಲಪ್ಪ ಅಂತಂದ್ರೆ ಹೋಯ್ದು ಎಲ್ಲ ಚೆಲ್ಬೇಕಂದ್ರೆ ಜಾಗನೇ ಇಲ್ಲ. ಇಲ್ಲಪ್ಪ 4-5 ಮಂದಿಗೆ ಹೇಳಿದ್ರೆ ಖರೆ ಅವರು ಹಿಂದಕ್ಕೆ ಸರ್ದ್ರು, ಕುಂಡಿ ಕಾಲ ಹಚ್ಚಿ ಓಡ್ರು. ಇದು ಎಂತ ಕಷ್ಟ ರೀ ಗುರುಗಳೇ ಅಲ್ಲಕತ್ತವು. ಹೌದಪ್ಪ. ನಮಗೆ ನೀರಂಗಿಲ್ಲ, ನಿಮ್ಗೆ ರಂಡೆ ತದ್ರೆ ಯಾಕಲ್ಲಕತ್ತವು.
ಮೊದಲೇ ಬ್ರಾಹ್ಮಣರು ಅವರು. ಹೌದ್ರಿ ಹ್ಞೂ ಇಂಥ ಹೊಲಸು ಹೊಟ್ಟೆಂದು ಬಿದ್ದಿದ್ದಕ್ಕೆ ಅದಕ್ಕೆ ಹ್ಯಾಂಗ ಸ್ವೀಕಾರ ಮಾಡ್ತಿರ್ಬೇಕು ಹಾ ಮತ್ತೆ ಶೀಲ ಮಾಡೋರೆಲ್ಲ ಬರೇ ಒಂದು ಮೌಸದ ಕಂಡು ತೆಳಗ್ ಬಿದ್ದದಂದ್ರ ಅವು ದೂರ ಹಾಯ್ದು ಹೋಗೋ ಬ್ರಾಹ್ಮಣರ ಮಂದಿ. ಹೌದಪ್ಪ. ಮತ್ತ ಅವ ಒಳಗಿರುವಂತ ವಾಂತಿ ಎಲ್ಲ ಕುಡಿ ಅಂದ್ರೆ ಇದು ಅಂತ ತಪ್ಪತ್ರಿ. ಹೌದ್ರಿ ಅವಾಗ ಜಪ್ಪಿಸ್ಕೊಂಡೆ ಕೂತಿದ್ದ ಸಂತ ಶಿಶುನಾಳ ಶರೀಫ ಹೌದಪ್ಪ. ಯಾವಾಗ ನಮ್ಮ ಅಪ್ಪ ನನಗೆ ಕೇಳ್ತಾನ ಅದು ಯಾವಾಗ ನಾ ಎತ್ತಿ ಹೊಡಿಲಿಂದ ಕೂತಿದ್ದ ಅವ ಮೊದಲೇ ಹೌದು ಹೌದು ಶಿಶುನಾಳ ಶರೀಫ. ಹೌದು ಅವಾಗ ಎಲ್ಲರದು ಪಾಳೆ ಮುಗಿತ್ರಿ. ಲಾಸ್ಟಿಗೆ ಶಿಶುನಾಳ ಶರೀಫನ ಕಡೆಗೆ ಬಂತು. ಹೌದು ಹೌದು ಏ ಶರೀಫ ಅಂದ್ರ ಅವ್ರು ಮಗನ ನಾ ಕೊಡುವಂತ ದಿನಸರಿ ಎತ್ತಿ ಹೊಡಿತೇನೋ ಅಂದ. ಯಪ್ಪ ಮೊದಲು ಕೊಡು ಅಂದ. ಮೊದಲು ಕೊಡು ನನಗೆ ಮೊದಲು ಬೇಕು ಹರ್ಕತ್ ಆಗ್ಯದಂದ. ಹೌದು ಹೌದು ಏನು ಎತ್ತಿ ಅವ್ನ ಕೈಯಾಗ ಕೊಟ್ಟ ಗುರು ಗೋವಿಂದ ಅದನ್ನ ಎತ್ತಿ ಹೊಡೆದು ಬಿಟ್ಟ. ಏನು ಹೊಟ್ಯಾಗ ತಗೊಂಡ್ ಬಿಟ್ರಿ. ಖಂಡ ಜ್ಞಾನ ಕಾಲಜ್ಞಾನ ಭವಿಷ್ಯದ ಜ್ಞಾನ ಮೂರು ಜ್ಞಾನ ಅವ್ರು ಒಮ್ಮಿದೊಮ್ಮೆಲೆ ಆಗಿಬಿಡ್ತತ್ತು. ಉದಯ ಆಗ್ಬಿಡ್ತು. ಒಮ್ಮಿದೊಮ್ಮೆಲೆ ತಕ್ಷಣನೇ. ಅವಾಗೆ ಮಾತ್ರ ಅವ ಎಂತಿಂತ ಪದಗಳು ಹಾಡ್ಯಾನ್ರಿ ಸಂತ ಶಿಶುನಾಳ ಶರೀಫ. ಹೌದು ಹೌದು ಸಾಧಾರಣ ಮಾತಲ್ರಿ. ಸಂತ ಶಿಶುನಾಳ ಶರೀಫನ ಪದಗಳು ಯಾವ ಹಾಡ್ತಾನ ಅರ್ಧ ಶರಣರೇ ಅಂತವ ಜಗತ್ತದೊಳಗೆ. ಹೌದು 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 ಬರೇ 50 ಪದ ಹಾಡಲ್ಲಕ್ಕವ ದೇವ್ರೇ ಅವ ಜಗತ್ತದೊಳಗೆ ಆಗಿ ಹೋಗ್ತಾನಂತ ಹಿಂಗ ಬರ್ದಿಟ್ಟಾರ ಅವ್ರು ಲೇಖದೊಳಗೆ. ಈಗೆಲ್ಲ ಬಂದವ್ರಿ ಬಿಡ್ಪದ ಆತ ಏನೇನೋ ಆತ ಹೌದಲ್ರಿ ಅವೆಲ್ಲ ಪದಗಳು ಭಜನೆ ಬಳಸ್ಲಕತ್ತಾರ. ಹೌದಲ್ರಿ ಮಾಸ್ತರ ತತ್ವ ಪದಗಳು ಯಾರ ಬಾಯಾಗನು ಸಿಗಲಿ ಆಗ್ಯಾವ. ಹೌದು ಯಾಕ್ರಿ ಬಿಡ್ಪದಗಳು ಬಂದಾವ. ಈಗ ಬರೇ ರೊಕ್ಕ ಗಳಿಸೋದು ಬಂದಾವ ನಡ್ದಾವ. ಅದಕ್ಕ ಅವ ಎಂತಿಂತ ಪದಗಳು ಹಾಡ್ಯಾನ. ಹಾ ಹಾ ಏನ್ ಹಾಡ್ಯಾನವ? ಏನ್ ಹಾಡ್ಯಾನ್ರಿ ಮಾಸ್ತರ? ಸದ್ಗುರು ಸಾಕಿದ ಮದ್ದಾನಿ ಬರುತ್ತಿದೆ ಎದ್ದು ಹೋಗ್ರಿ ಇದ್ದ ನಿಂದಕರಿ ಎಲ್ಲ ಅಂದ ನಾವು. ಹೌದು 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 ಅವನು ಬಾಣಿಗೆ ನೀವು ತಡಂಗಿಲ್ಲ. ಆ ಮದ್ದಾನಿ ಬರ್ತದ ನೀವು ಮೊದಲು ಎದ್ದು ಹೋರ ಇದ್ದು ನಿಂದಕ್ರಿ ಅಂದಾರ ಅವ್ರು. ನೀವು ನಿಂದ ಕಂಪ್ನಿನೂ ಭಾಡ್ರಿ ಸಣ್ಣ್ರಿಗೆ. ಹಿಂಗೆ ತಯಾರಾದ್ರತ್ತ ಎಲ್ಲಿ ಎಲ್ರಿ ಮಾಸ್ತರ ಗುಳ್ಯಾದ? ಹಾ ಗುಳೆದ ಗುಡ್ದಾಗ ಒಂದ್ 5-8 ಮಂದಿ ತಯಾರಾದ್ರತ್ರಿ. ಹಾ ಇಲ್ಲಿ ಯಾರು ನಡೆದಾರ್ರಿ? ನಿಂದ ಮಾಡೋ ಕಂಪ್ನಿ. ಹೌದು ಹೌದು ಇವು ಕಟ್ಟಿ ಕಂಪ್ನಿ ಅಂತೀವ್ರು ನಮ್ ಕಡೆಗೆ. ಹೌದು ಹೌದು ಕಟ್ಟಿ ಕಂಪ್ನಿ ಒಟ್ಟೆ ಅವಕ್ಕೆ ಕೆಲಸನೇ ಇರಂಗಿಲ್ಲ. ಮನ್ಯಾಗ ಯಾರ ಮಾತು ಕೇಳಂಗಿಲ್ಲ. ಅವು ಚಂತನ ಏನ್ ಮಾಡ್ತಾವ ಒಂದ್ 5-8 ಗಾಳೆ ಹಾಕಿರ ಏನ್ ಮಾಡುದು ಚಂತನ ಮಂದಿದೆ ಮಾತಾಡೋದು. ಹೆಂಗ ಮಾತಾಡ್ತಾರ್ರಿ? ಅಕ್ಕಿ ಅಲ್ಲಿ ಹೋದಳು ಈಕಿ ಇಲ್ಲಿ ಬಂದಳು. ಇದೇ ರೀ ಆ ಮಗನಿಗೆ ಸೊಕ್ಕ ಬಂದದ ಈ ಮಗನಿಗೆ ಸೊಕ್ಕ ಬಂದದ. ಇಮ್ಲಾಬಾಯಿ ಊಟ ಬಂದಿಲ್ಲ ಹಾಡಕ್ಕೆ ಏನು ಚಲೋನೇ ಹಾಡ್ಲಿಲ್ಲ. ಮತ್ತ ಚಂತನ ನೋಡ್ರಿ ಹಾ ಚುಟ್ಟ ಸೇದ್ಬೇಕಾದ್ರೆ ಅವ್ರ ಬಲ್ಲಿ ಚುಟ್ಟನೂ ಇರಂಗಿಲ್ರಿ. ಕಡ್ಡಿ ಇದ್ರ ಇನ್ನ ನಮ್ಮ ರಾಮ್ ಕಾಕನಂತ ಮಗಲ 5 ಹೊಂಟಿನವ್ರ ಬಾಬಾ ಒಂದ್ ಚುಟ್ಟ ಕೊಡುವ ಅಂತವು. ಯಾವ ಇವು ಪುಗ್ಸೇಟ ಕಂಪನಿ ಕಟ್ಟಿ ಕಂಪನಿ. ಇವು ಕಟ್ಟಿ ಕಂಪನಿ ಸೈರೆ ಮಂದಿ. ಹೌದು ಹೌದು ಉಳಿದ ಗುಡ್ಡದಾಗ ಒಂದ್ 5-6 ಮಂದಿ ಇಂಥವ್ರು ತಯಾರಾಗಿ ಕೂತಿದ್ರಿ. ಇಲ್ಲಿ ಲಚ್ಚಣ ಸಿದ್ದಪ್ಪ ಮಹಾರಾಜ್ ಗೊತ್ತದ ನಿಮಗೆ? ಲಚ್ಚಣ ಸಿದ್ದಪ್ಪ ಮಹಾರಾಜ್ ಏನ್ ಸಂಕಲ್ಪ ಮಾಡ್ದ? ಏನ್ ಮಾಡ್ಯಾರ್ರಿ? 6 ಏರಿ 3ಕ್ಕೆ ಮೀರಿ ನಿಂತಂತ ಸಿದ್ಧಾರೂಢಗ ನಾನು ಭೇಟಿಯಾಗಿ ಬರ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ದ. ಇಲ್ಲಿ ಎಲ್ಲಿ ಲಚ್ಚಣದಾಗ ವಿಚಾರ ಮಾಡ್ದ. ಹೌದು ಹೌದು ಅಲ್ಲಿ ಆರೂಢ ಸಿದ್ಧಾರೂಢರು ಏನ್ ವಿಚಾರ ಮಾಡಿದ್ರು? ಏನ್ ಮಾಡ್ಯಾರ್ರಿ? ಸಂಸಾರದೊಳಗಿದ್ದು ಇಂಥದೊಂದು ದೊಡ್ಡ ಶಕ್ತಿ ಪಡ್ಕೊಂಡನಪ್ಪ ಅಂತಂದ್ರ ಲಚ್ಚಣ ಸಿದ್ದಪ್ಪ ಅವನಿಗೆ ನಾ ಭೇಟಿಯಾಗಿ ಬರ್ಬೇಕಂತ ಅಲ್ಲಿ ಅವ ವಿಚಾರ ಮಾಡ್ದ. ಹೌದು 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 ಅಲ್ಲಿ ಅವ ಜಾಗ ಬಿಟ್ಟ, ಇಲ್ಲಿ ಇವ ಜಾಗ ಬಿಟ್ರಿ ಇಬ್ರು ಕೂಡಿ. ಇಲ್ಲಿ ಲಚ್ಚಣ ಸಿದ್ದಪ್ಪ ಮಹಾರಾಜರು ಜಾಗ ಬಿಟ್ರು. ಎಲ್ಲಿ ಹೊಂಟ್ರು? ಆ ಗುಳದ ಗುಡ್ಡಕ್ಕೆ ಮೊದಲು ನಮ್ಮ ಲಚ್ಚಣ ಸಿದ್ದಪ್ಪ ಮಹಾರಾಜರು ಹೋದ್ರ. ಅಲ್ಲಿ ಹೌದು 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 ಹೋಗೋದ್ರೊಳಗೆ ಇದು ಕಟ್ಟಿ ಕಂಪ್ನಿ ಕೂತೇ ಬಿಟ್ಟಿದ್ರು ಮಗಲಾಗಿ. ಹೌದು ಹೌದು ಅವ ಲಟ್ಟ ಮನುಷ್ಯರು ಯಾರು ಲಚ್ಚಣ ಸಿದ್ದಪ್ಪ ಮಹಾರಾಜ ಒಂದು ಮಳ ಗಡ್ಡ ಬಿಟ್ಟಿದ್ದ. ದಾಂಡಿಗೆ ಎತ್ತರ ಮನುಷ್ಯ. ಪಟ್ನ ಅವನಿಗೆ ಹೊಳದ ಕೂಡ ಏನಲ್ಲ ಕತ್ತೂರಿ ಅವು ಏನಂತಾರಿ ಮಾಸ್ತರ? ನೋಡಿ ಅವನು ದೊಡ್ಡ ಸುಳಿ ಮಗ ಮಳ ಗಡ್ಡ ಬಿಟ್ಟ. ನೀವು ಅವನು ದೊಡ್ಡ ಶರೀರದ ಅಡ್ಡ ಕಡದ್ರೆ 6 ಆಗ್ತಾನ ಮಗ, ನಿಟ್ಟು ಕಡದ್ರೆ 3 ಆಗ್ತಾನ. ಜೋಳಿಗೆ ಬಗ್ಲಿಗೆ ಹಾಕೊಂಡು ಮಕ್ಕಳು ಸುಳ್ಳು ದೇವ್ರು ಹೇಳ್ಕೊತ ಜಗ ಎಲ್ಲ ಹಲಿಗೆಡ್ಸ್ಕೊತ ಹೊಂಟಾರ ನಾವು. ಹೌದಲ್ರಿ ಮಾಸ್ತರ? ಅದ್ರಾಗ ಒಬ್ಬ ಏನಂದ? ಏನಂತಾರ್ರಿ? ಹುಚ್ಚು ಸುಳಿ ಮಗನ ಸುಮ್ನೆ ಯಾಕೆ ಬೈಲಕತ್ತಿದೆ ಸಾಧುಗ? ಇಲ್ಲಿ ಮಗಲಾಗ ಹೆಂಗದ್ರು ಆಕಳ ಬ್ಯಾನಿ ತಿನ್ಲಕತ್ತದ. ನೋಡಮ್ಮ ಮಗನಿಗೆ ಪರೀಕ್ಷೆ ಮಾಡಮಲ್ಲಕತ್ತಾವ. ಹೌದು ಮಗಲ ಕೂತು ಮನುಷ್ಯ ಸುಳ್ಳು ಕುಂದ್ರಲಿ ಇಲ್ರಿ ಅದು. ನೋಡಮ್ಮ ಮಗನಿಗೆ ಪರೀಕ್ಷೆ ಮಾಡಮು ಕರೆ ಅವ ಸತ್ಯನೇ ಇತ್ತಪ್ಪ ಅಂತಂದ್ರ ಪರೀಕ್ಷೆ ಮಾಡ್ಯ ನೋಡ್ಯವ ನಾವು. ಹೌದು ಹೌದು ಅವಾಗ ಈ ಲಚ್ಚಣ ಸಿದ್ದಪ್ಪ ಮಹಾರಾಜಗ್ ಬಂದ ಆ ಮನುಷ್ಯ ಕೇಳ್ತ್ರಿ ಕಿಡಿಗೇಡಿ ಮನುಷ್ಯ. ಏನ್ ಕೇಳ್ತಾನ್ರಿ? ಸಾಧು ಯಾವ್ರು ಅವನಿಂದ ನಾವು. ಅವಾಗ ಇವ ಲಚ್ಚಣ ಮಹಾರಾಜ್ ಏನಂದ? ಏನಂತಾನ್ರಿ? ಯಪ್ಪ ನಮ್ದು ಅಲ್ಲಿ ಇಂಡಿ ತಾಲೂಕು ಲಚ್ಚಣ ನೋಡ್ರಿ ಅಂದ. ಲಚ್ಚಣ್ರಿ ಹೇಳಿ ಪಿಚ್ಚಣ್ರಿ ಹೇಳಿ. ಅವಾಗ ಇದು ಏನಂತ್ರಿ ಕಿಡಿಗೇಡಿ ಮನುಷ್ಯ ಏನಂತಾನ್ರಿ? ಮಗನ ಅದು ಲಚ್ಚಣ ಹಾಕಿರಲಕ್ಕ ಪಿಚ್ಚಣ ಹಾಕಿರಲಕ್ಕ ಖರೆ ಇಲ್ಲಿ ಆಕಳು ಮಾತ್ರ ಹನಿ ತಿನ್ಲಾಕತ್ತದ. ಈ ಆಕಳ ಏನ್ ಈತದ ಹೇಳ ಮಗನ ಅಂದ್ರ. ಹೌದು 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 ಅವಾಗ ಲಚ್ಚಣ ಸಿದ್ದಪ್ಪ ಮಹಾರಾಜ್ ಅಂದ, ಯಪ್ಪ ಇದು ಬಂಗಾರ ಅಂತ ಹೋರಿ ಈತದಲ್ಲೋ ಅಂದವ. ಅವಾಗ ಅಷ್ಟರೊಳಗ ಇವ್ರು ಏನಲ್ಲಕತ್ರು, ಹಾಕ್ರಿ ಮಗನಿ ಚಾವಿ. ಈ ಗಡ್ಡು ಸಾಧು ಒಯ್ದಕ್ಕೆ ಸಾವುಕಾರ ಮನ್ಯಾಗ ಹಾಕ್ರಿ, ಈ ಕಡೆ ಒಬ್ಬ ಹೊಂಟನ ಮಗ ಬೋಳ್ ಸಾಧು ಅಂದ್ರ ಅವ್ರು. ಆ ಕಡೆ ಹೊಂಟಿರಿ ಮಾಸ್ತರ. ಈ ಕಡೆ ಒಬ್ಬ ಬೋಳ್ ಸಾಧು ಹೊಂಟನ, ಈ ಗಡ್ಡು ಸಾಧು ಒಯ್ದು
ಮನ್ಯಾಗ ಹಾಕ್ರಿ ಅಂದ್ರು. ಹೌದ್ ಹೌದು. ಅವಾಗ ಹುಬ್ಬಳ್ಳಿ ಸಿದ್ದಾರೂಢರು ಬರ್ಲಾಕತ್ತಿದ್ರಲ್ಲ ಊರಾಗ. ಹಾ ಪಟ್ನ ಅವನಿಗೆ ನೋಡಿದ ಕೂಡಲೇ ಇವನಿಗೆ ವೈದ್ಯಕೀಯ ಸಾವುಕಾರ ಮನ್ಯಾಗ ಹಾಕಿ ಬಂದ್ರು. ಯಾರಿಗೆ? ಲಚ್ಚಾಣ ಸಿದ್ದಪ್ಪ ಮಹಾರಾಜಗ. ಅದ್ರೊಳಗೆ ಬಂದ ಹುಬ್ಬಳ್ಳಿ ಸಿದ್ದಾರೂಢ ಊರಾಗ ಹೌದ್ ಹೌದು. ಹೋಗಿ ಸನದಾಗ ಹೋಗಿ ಸಿದ್ದಪ್ಪ ಯಾರಿಗೆ? ಸಿದ್ದಾರೂಢ ಮಹಾರಾಜರಿಗೆ ಕೇಳಕತ್ರು. ಏನ್ ಕೇಳ್ತಾರ್ರಿ? ಏ ಸಾಧು ಯಾವ್ರು ಮಗನ ನಿಂದಂದ್ರ ಅವ್ರು. ಹಾ ಹಾ ಹ್ಞೂ ಮತ್ತ ಅವ್ರ ಊರಾಗ ಬಂದು ಸಿಗ್ಬಿದ್ದಾನ. ಮಗನ ಅಂದ್ರೂ ಅನಿಸ್ಕೋಬೇಕೆ, ಏನಂದ್ರು ಅನಿಸ್ಕೋಬೇಕೆ ಆಗ್ಯಾವ. ಹೌದಲ್ರಿ. ಯಾವ್ರು ಮಗನ ನಿಂದ ಅಂದ ಕೂಡ್ಲೆ ಅವ ಏನಂದ ಹುಬ್ಬಳ್ಳಿ ಸಿದ್ದಾರೂಢ. ಹಾ ಹಾ ಯಪ್ಪ ನಮ್ದು ಅಲ್ಲಿ ಗದಗ ಬಲ್ಲಿ ಹುಬ್ಳಿ ಅದ ಹೌದ್ ಹೌದು. ಮಗನ. ಹುಬ್ಳಿ ಹಾಕಿರ್ಲಕ್ ಗಿಬ್ಳಿ ಹಾಕಿರ್ಲಕ್ಕ ಇಲ್ಲಿ ಆಕಳ ವ್ಯಾನಿ ತಿರ್ಲಕತ್ತದ ಏನಿತ್ತು ಹೇಳಿ ಸೀದಾ ಅಂದ ಅವ. ಹೌದ್ ಹೌದ್ ಹೌದ್. ಅವಾಗ ಹುಬ್ಬಳ್ಳಿ ಸಿದ್ದಾರೂಢ ಏನಂದ? ಏನಂತಾರ್ರಿ? ಯಪ್ಪ ಇದು ಹೆಣಗಾರಿ ಇತ್ತದಲ್ಲ ಬಂಗಾರ ಅಂತದ ಅಂದ ಅವ. ಹೌದ್ ಹೌದು. ಅವಾಗ ಚೆಲ್ಲಟಿಗೆ ಐತಲ್ರಿ ಇವಕ್ಕೆ. ಹಾ ಹುಚ್ಚಿಗೆ ಹೆಂಡ ಕೊಡು ಸಪ್ಲೆ. ಅವ ಲಚ್ಚಣದವ ಹೋರಿ ಇತ್ತದ ಅಂದಾನ. ಈ ಮಗ ನೋಡಿದ್ರ ಹುಬ್ಬಳ್ಳಿ ಅವ ಹೆಣಗಾರಿ ಇತ್ತದ ಇವ ಹೇಳಕತ್ತ. ಹಾಕ್ರಿ ಇಬ್ಬರಿಗೆ ಹೊಲಿಯಾಗ ನೋಡಮ್ ಈ ಮಗನಿಗೆ ಒಯ್ದು ಹಾಕಿ ಬರ್ಲ ಅಲ್ಲೇ ಸಾವುಕಾರ ಮನ್ಯಾಗ ಅಂದ್ರು. ಹೌದ್ ಹೌದ್ ಹೌದು. ಅದಕ್ಕೆ ಹೇಳ್ತಾರಲ್ಲ ಜ್ಞಾನಿಗಳು ಏನಂತ? ಏನ್ ಹೇಳ್ತಾರ್ರಿ? ತಿಳಿಯುವದ ಶಿವ ಶರಣರ ಮಹಿಮ ಪರಿಪರಿ ಪಾಪದ ನರಕುರಿಗಳಿಗೆ ಹೆಣ್ಣಿನ ರೂಪ ಕಣ್ಣಿಲ್ಲ ಕಂಡು ಸಣ್ಣಾಗುವ ನಮ್ಮಂತ ಕುನ್ನಿ ಜನರಿಗೆ ತಿಳಿಯದಪ್ಪ ಶಿವಶರಣರ ಮಹಿಮ ಅಂತ ಹೇಳ್ತಾರ. ಹೌದ್ ಹೌದ್ ಹೌದು. ಒಬ್ಬ ಮಹಾತ್ಮನ ಬಲ್ಲಾಕ ಏನಿರ್ತದನಂತ ನಮ್ಮಂತ ಅಜ್ಞಾನಿಗಳಿಗೆ ಗೊತ್ತಾಗಂಗಿಲ್ಲ. ಹೌದ್ ಹೌದು. ಅವ ಮನಸ್ಸು ಮಾಡ್ದನಪ್ಪ ಅಂತಂದ್ರ ಈ ಜಗತ್ತೇ ಎಲ್ಲ ಅವನು ಮುಡಿಗೆ ಹಿಡಿಯುವಂತ ತಾಕತ್ತದ ಜಾಂಗ್ರಿ ಭಾಷೆನ ಬಲ್ಲಿ. ಹೌದ್ ಹೌದ್ ಹೌದು. ಅಂದ್ರೆ ಇಂಥ ಜಾತ್ರೆ ಮಾಡ್ಕೊಳಕತ್ತಾರ ಸುಮ್ನೆ ಮಾಡ್ಕೊತಾರೇನ್ರಿ? ಏ ಆಗಂಗಿಲ್ರಿ ಮಾಸ್ತರ. ಎಲ್ಲರ ದಾರು ಕುಡ್ದಕ್ಕಿರ ಚರಂಡಿ ದಂಡಾಗ ಬಿದ್ದವ್ರದ್ದು ಎಲ್ಲರ ಜಾತ್ರೆ ನಡೆದದೇನು? ಏ ನಡ್ದಿರಲ್ರಿ ಮಾಸ್ತರ. ನಡೀತದ? ನಡೆಯಂಗಿಲ್ರಿ. ನಡೆಯಂಗಿಲ್ಲ. ಹೌದ್ ಹೌದು. ಅವು ಚರಂಡಿ ಕಂಪ್ನಿ ಹಣಿ ಬರಂಕಾರ ಮೊದಲೇ ಸುಮಾರು ಇರ್ತದ ಬಿಡ್ರಿ. ಹೌದ್ ಹೌದು. ನಾ ಒಂದ್ ಮನುಷ್ಯ ನೋಡಿದ್ರಿ ಎಲ್ಲಿ ಬರಾಗ ಬಾಂಬೆದೊಳಗೆ ಗಂಟು ಬಿದ್ದಿದ್ದವ. ಹಾ ಹಾ ಬಾಂಬೆದೊಳಗೆ ನಾವು ಅದಕ್ಕೆ ಹೋಗಿದ್ದೆವು. ನಮ್ದು ಹಳೆಯಂದು ಒಂದು ಕೆಲಸ ಇದ್ರಿ. ಹೌದ್ ಬಾಂಬೆಗೆ ಹೋಗಿದ್ದೆ ನಾನು. ಹೌದ್. ಹೋದಾಗ ಅಲ್ಲಿ ಕಾಲ್ ಮಾಡಿಬೇಕಂತ ತಿಳ್ಕೊಂಡು ನಾವು ಹೋದ್ರಿ. ಅಲ್ಲಿ ಚರಂಡಿ ಇತ್ರಿ ಒಂದು ದಂಡಿ. ಆ ಚರಂಡಿ ದಂಡಿಗೆ ಒಬ್ಬ ಮನುಷ್ಯ ಏನ್ ಮಾಡಿತ್ತು ಮನಗಣ ವೈದ್ಯ ಹೊದಕಿರ ಅದು ಚರಂಡಿ ದಂಡಿಗೆ ಬಿದ್ದಿತ್ರಿ. ಚರಂಡಿಯಾಗ ಬಿದ್ದು ಮ್ಯಾಗ ಬಂದು ಬಿದ್ದಿತ್ರಿಪ್ಪ ಮನುಷ್ಯ. ಅದು ಹೌದ್ ಹೌದು. ಮ್ಯಾಗ ಬಂದು ಬಿದ್ದಿತ್ತು. ನಾನು ಒಂದ್ ಸ್ವಲ್ಪ ಹೊಡೆದಿದ್ರಿ ನಿಶೇನೆ ಇತ್ತು ನನಗ. ನಾ ಕುಡಿಯೋದು ಬಿಟ್ಟಿದ್ದು ಯಾವಾಗಪ್ಪ ಅವಾಗೆ ಬಿಟ್ಟಿನ್ರಿ. ಹಾ ಹಾ ಸುಳ್ಳು ಹೇಳಲ್ರಿ ನಮ್ ಕಾಕನ. ಆ ಕುಡಿಯೋದು ಬಿಟ್ಟಿದ್ದು ಅವಾಗೆ ಬಿಟ್ಟಿನಿ. ಮತ್ತ ಇಳಿತಾನ ನಿಮ್ಗೆ ಉಪದೇಶ ಏನ್ ಹೇಳ್ಯಾರ ಇಲ್ಲಿ? ಚಟ ಮಾಡ್ಬೇಡ್ರಿಪ್ಪ ಅಂತ ಹೇಳ್ಯಾರಿಲ್ಲ. ನೀವು ಚಟ ಮಾಡಂಗಿದ್ದವ್ರು ನಮ್ಮ ಹೋಗಿ ಕೇಳ್ಕೊಂಡ್ ಬರ್ತೀನಿ ಬಂದ್ ಕೆರೆ ನಾ ಮಾಡ್ತೀನಿ ಅಂದ್ರೆ ಅವು ಇದ್ದಕ್ಕೆ ಕಲಸಂಗಿಲ್ಲ ಕುಡಿಯೋದ ಅಂತ ಹೇಳ್ಯಾರ ಅವ್ರು. ಹೌದ್ ಹೌದು. ಹೇಳ್ಯಾರಿಲ್ರಿ? ಹೇಳ್ಯಾರಲ್ರಿ ಮಾಸ್ತರ. ಮತ್ತ ಅದು ಎಲ್ಲ ಹೇಳುವಂತ ಜ್ಞಾನ ಕೊಟ್ಟವ್ರು ಯಾರು? ಮನ್ಯಾಗಿದ್ದವ ಅಪ್ಪನೇ ಕೊಟ್ಟ ಜ್ಞಾನ ಹೆಣ್ಮಗಳಿಗೆ. ಹೌದ್ ಹೌದ್ ಹೌದು. ತಾಯಿ ಹೇಳ್ಬೇಕಾದ್ರೂ ಸಹಿತಕ್ಕೆ ಅವ ಹೇಳ್ಯಾನ ತಿಳ್ಕೊಂಡಾಕಿ ಹೇಳ್ಬೇಕಾಗ್ಯದ. ಹೌದು. ಯಾರು? ಅಪ್ಪ ಇದ್ದವ್ ಹೇಳ್ಯಾನ ಮೊದಲದು ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡುವ ಹೇಳ್ದವ ಅವನೇ. ಅದಕ್ಕೆ ಏನ್ ಹೇಳ್ಯಾರ? ಆಕಾಶಕ್ಕಿಂತ ಎತ್ತರವಾದಂತ ವಸ್ತು ಯಾವುದು? ಅಪ್ಪನ ಉಪಕಾರ ಅಂತ ಹೇಳ್ಯಾರ ಅವ್ರು ಮೊದಲೇ. ಹೌದ್ ಹೌದು. ಇದೆಲ್ಲ ಸಂಸ್ಕಾರ ಕೊಟ್ಟವ್ರೆ ನಮ್ಮ ಅಪ್ಪ ದೇವ್ರು ಕೊಟ್ಟಾರ ಯಾರಿಗೆ? ಹೌದ್ರಿ. ಹೌದು. ಈ ಚರಂಡಿ ಕಂಪ್ನಿ ಬಂದ್ಕಿರಿ ಏನ್ ಮಾಡಿದ್ರಿ? ಚರಂಡಿಯಾಗ ಬಿದ್ದು ಮ್ಯಾಗ ಬಂದು ಬಿದ್ದಿತ್ತದು. ನನಗೊಂದ 2 ನೈಟಿ ಹಾಕಿದ್ರಿ ನಾನು ಬರಬರಿ. ಹೌದ್ ಹೌದು. ಮನಗಣ ಸುಮ್ ನಿಶೆ ಏರ್ಲಕತ್ತಿತ್ತು. ಕಾಲ್ ಮಾಡೋದು ಹೊಳೆ ಬರ್ತಿದ್ದೆ. ಅದು ಚರಂಡಿ ದಾಟಿ ಮ್ಯಾಗ ಬಿದ್ದಿತ್ತಲ್ಲ. ಹೌದಲ್ರಿ ಮಾಸ್ತರ. ಮ್ಯಾಗ ಬಿದ್ದಿತ್ತು. ಅದಕ್ಕೆ ನೋಡ್ಕೋತ ನಾ ಸರ ನಿತ್ಯ ಈ ಮನುಷ್ಯ ಹಿಂಗ್ಯಾಂಗ ಆಗ್ಯದ ಅವನ ಮನುಷ್ಯನಿಗೆ ಕಾಣ್ಲಕತ್ತಾನ. 2 ಕಾಲವ 2 ಕೈಯವ ನನ್ನಂಗೆ ಇವ್ರಿಗೂ 2 ಕಣ್ಣವ ತಿಳ್ಕೊಂಡು ನಿಷೇಧಾಗೆ ನಾನು ವಿಚಾರ ಮಾಡ್ಲಕತ್ತೀರಿ. ಹೌದ್ ಹೌದು. ವಿಚಾರ ಮಾಡ್ಲಕತ್ತೆ. ಅಷ್ಟರೊಳಗೆ ಒಂದು ಸೈರ್ಯ ನಾಯಿ ಬತ್ರಪ್ಪ ಅಲ್ಲಿ. ಸೈರ್ಯ ನಾಯಿ ಬತ್ತು. ಅದು ಗಡಿ ಏನ್ ಮಾಡಿತ್ರಿ? ಚರಂಡಿ ಬಿದ್ದು ಮ್ಯಾಗ ಬಿದ್ದಿತ್ತಲ್ಲ. ಅಷ್ಟರದೊಳಗ 2 ಆಗಿದ್ದು ರೀ. ಅದಕ್ಕೆ ಬಯಲು ಕಡಿನೂ ಆಗಿತ್ತು, ಬಾಯಿಲೆ ವಾಂತಿನೂ ಆಗಿಬಿಟ್ಟಿತ್ತು. ಹೌದ್ ಹೌದು. ಆ ಸೈರ್ಯ ನಾಯಿ ಬಂದು ಸುಮ್ಮನೆ ನಿಂದ್ರಲಿಲ್ರಿ ಅವನದು. ಮೊದಲು ಬಂದು ಏನ್ ಮಾಡ್ತು? ಕಡೆ ಮುಕ್ಳಿ ಕಡೆ ಚರ 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 ನೆಕ್ಕಲು ಚರ ಹೌದ್ ಹೌದ್ ಹೌದು. ಅಲ್ಲಿಂದ ಮುಕ್ಳಿ ಕಡೆ ಮುಗಿತಲ್ರಿ ಬಾಯಿಗೆ ಬಂದು ಹತ್ಕೊಂಡ್ಬಿಡ್ತ್ರಿಪ್ಪ ಅವನು. ಬಾಯಿ ಕಡೆಗೆ ಬಂದು ಹತ್ಕೋತ ಮತ್ತೆ ವಾಂತಿ ಆಗಿತ್ತಲ್ಲ. ಆ ಬಾಯಾಗನು ಮತ್ತೆ ವಾಂತಿ ಆಗಿತ್ತು. ಪಟ್ಟನೆ ಬಂದು ಬಾಯಿಗೆ ಹತ್ಕೋತು. ನನಗೆ ಹೆಂಗ್ ಅನಸ್ತು ಗೊತ್ತೇನ್ರಿ? 7 ಜೋಡು ಮೆಟ್ಟು ತೊಗೊಂಡು ಹೊಡ್ಕೊಂಡಂಗೈತಿ ನನಗೆ. ಹೌದ್ ಹೌದು. ಅವನ ಈ ನಿಶಾ ಮಾಡ್ಕೊಂಡು ಇಂಥ ಹಣಿ ಬರೋದಲ್ಲ. ನಿಶಾದಾಗ ನಮ್ದು ಹಣಿ ಬಾರಿ ಹಿಂಗೆ ಆತಲ್ಲ ಅಂದೆ ನಾನು. ಹೌದ್ ಹೌದು. ಜರ ನಿಶಾ ಏರ್ಲಕತ್ತಿತ್ತು. ಒಮ್ಮಿದೊಮ್ಲೆ ನನಗೆ ಹೊಡೆದಂಗ ಆಗಿಬಿಡ್ತೀನಿ ಬಾಯಿ ಮ್ಯಾಗ. ಬ್ಯಾಡ ಅವನು ಇದ್ರ ಸಂಚಾರ ಬ್ಯಾಡ ಅಂದೆ ನಾ. ಹೌದ್ ಹೌದು. ಅವತ್ತು ಗಿಟ್ಟ ಇಲ್ಲಿ ತನಕ ಒಟ್ಟೆ ಅದ್ರ ಬಾಯಿಗೆ ಹಚ್ಚೇ ಇಲ್ಲ. ಮತ್ತೆ ನೀವು ಘಾಟ ಮಾಡಿರಿ ಹೆಂಗ? ಕುಡ್ದವ್ರಿಗೆ ಭಾರಿ ಫಾಯ್ದೆ ಅದ್ರಿ. ಹೌದ್ ಹೌದು. ಕುಡ್ದವ್ರಿಗೆ 3 ಫಾಯ್ದೆ ಅವ. ಯಾವ್ಯಾವ್ರಿ ಮಾಸ್ತರ? ಕುಡ್ದವ್ರಿಗೆ ಹ್ಯಾಂಗ್ ಫಾಯ್ದೆ ಅವ? 3 ಫಾಯ್ದೆ ಅವ. ಹೆಂಗ ಹೇಳು? ಕುಡ್ದವ್ರ ಮನೆ ಕಳ್ತನೆ ಆಗಂಗಿಲ್ಲ ಯಾವಾಗನು. ಯಾಕ? ಇಲ್ಲಿ ಕಳ್ತನ ಮಾಡಂಗ ನಡೆದಿಲ್ಲ. ಹಾದ್ಯಾಗ ಒಂದು ಕುಡುಕದ ಮನೆ ಇತ್ತಂದ್ರೆ ಈ ಮನೆಗೆ ಹೋಗಮ್ಮ ಎಲ್ಲ ನಾವು ಹುಸುಳ ಮಗನ ಅವ ಕುಡ್ದು ಏನು ಇಟ್ಟಾನ. ಮುಂದಿನ ಮನೆ ನಡಿ ಸಾವುಕಾರದ ಮನೆಗೆ ಅಂತಾರ ಅವರು. ಹೌದಲ್ಲ? ಹೆಂಡತಿ ಮೈ ಬಗಿನ ತಾಳಿ ಎಲ್ಲಾನು ಕಲಾಸ ಮಾಡಿ ಎಲ್ಲ ಕಲಾಸ ಮಾಡಿ ಏನ್ ಇಟ್ಟಿಲ್ಲ ವನ ಮನೆಯದಲ್ಲಿ ನಡಿ ಅಂತಾನ. ಖುಲ್ಲಾದ ಮನಿ. ಮನೆ ಮನಿ ಕಳ್ತನ ಆಗಂಗಿಲ್ಲ. ಒಂದೇ ಮಾತ ಒಂದು ಲಾಭ.
ಎರಡನೇ ಲಾಭ ಮತ್ತ ಕುಡದವ್ರಿಗೆ ನಾಯಿ ಯಾವಾಗೂ ಕಚ್ಚಂಗಿಲ್ಲ. ಯಾಕ ಹೌದೌದು ಒಂದ್ ನೈಟಿ 2 ನೈಟಿ 3 ನೈಟಿ ಆಗಿತ್ತಾಗ ಹಿಂಗ್ ಹೊಳ್ಕೊತ ಹೊಂಟಿದ ಸಂಧ್ಯಾಗದ ನಾಯಿ ಮಕ್ಕೊಂಡಿರ್ತದ ನಾಯಿ ಭವಿಷ್ಯ ತಿಳ್ಕೊತದ ಇವ ನಂಗೆ ತುಳ್ಯಾಂಗೆ ಕಾಣ್ತದ ತಿಳ್ಕೊತದ ನಾಯಿ. ಹಾ 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 ನಾಯಿ ಕುಂಡಿ ಕಾಲ್ ಹಚ್ಚಿ ಬಿಟ್ಟು ಓಡ್ತದ ಹಾಡ್ ಹೋಗ್ತದ ಹಾರು ಓಡ್ತದ. ಇದು 2 ಲಾಭ ಆಯ್ತು. 2 ಲಾಭ ಆಯ್ತು. ಮತ್ತ 3ನೇ ಲಾಭ ಮತ್ತೆ ಹೆಂಗ ಭಾಳ ಫೈದೆ ಅದು. ಹೆಂಗೋ ಕುಡ್ದವ ಪೂರ ಹೇಳ್ಕೋತ ಉಚ್ಚಿ ಹೊಯ್ಕೋತ ಸಾಯಂಗಿಲ್ಲವ. ಹೆಂಗ್ ಸೈತಾನ ಮುಪ್ಪಾಗಿ ಸಾಯಂಗಿಲ್ಲ, ವಯಸ್ಸಾಗಿ ಸಾಯಂಗಿಲ್ಲ. ವಯಸ್ಸಾಗಿ ಸಾಯಂಗಿಲ್ಲ. ಹೇಳ್ಕೊಂಡು ಕರ್ಕೊಂಡು ಹಾ 40 ವರ್ಷನಾಗ 40 ತಯ್ಯಾರೆ ಒಮ್ಮಿದೊಮ್ಮಲೆ ಎತ್ಕೊಂಡು ಬಯ್ಯದ ಕಡೆ ಅವನು ಅಂದ್ರೆ ಅವ್ರ ವಿಚಾರ ಏನ್ರಿ ದವಾಖಾನಿ ಹತ್ತಂಗಿಲ್ಲ ಅವ್ರಿಗೆ. ಹತ್ತಂಗಿಲ್ಲ. ಏ ಬರಬರಿ ನಿಂದು ಮಾತ ಲಕ್ಷ ಕೊಟ್ಟನ ಅವನು. ಹೌದಲ್ರಿ ಮಾಸ್ತರ 3 ಲಾಭ ಅದಾವ. ಹೌದಪ್ಪ. ಲಾಭ ಅಂದ್ರೆ ಮಾಡತ್ತೆ ಬೇಡತ್ತೆ ಇವ್ರಿಗೆ. ಏ ಬ್ಯಾಡ್ರಪ್ಪ ಮತ್ತೆ ಮಾಡಿದ್ರಿ ಈಗ. ಯಾಕಂದ್ರ ಇಲ್ಲಿ ತನ ಇಲ್ಲಿ ಏನ್ ಮಾಡ್ಯಾರ ಅಮೃತ ಉಣಿಸ್ಯಾರ ಎಲ್ಲರಿಗೆ. ಹೌದ್ ಹೌದು ಮತ್ತ ಅದ್ರಾಗ ಬಂದು ನೀ ವಿಷ ಹಾಕ್ತೀನಿ ಅಂದ್ರೆ ಯಾರ ಕೇಳ್ತಾರ ನೀ? ಏ ಕೇಳಂಗಿಲ್ಲಪ್ಪ. ಅದಕ್ಕ ಆದ್ರೂ ನೀ ಹೇಳು ಮಾತ್ರ ಸತ್ಯನೇ ಅದ. ಬಿಡವ್ರು ಬಿಡ್ತಾರ ಬಿಡಿಲಾರ್ದವ್ರು ಹೋಗ್ತಾರ ಕಡೆ ಮತ್ ಮಾಡೋದೇನು. ಹಾ 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 ನಿನ್ ಮನೆ ರೊಕ್ಕ ಕುಡ್ಸಾಗತ್ರಿ ಅಂತಾರ ಅವ್ರು. ಹೌದ್ ಹೌದ್ ಹೌದು. ಲಕ್ಷ ಮಾರಾಜ ಮುಂದಕ್ಕೆ ಹೋಲಂತಾರ ಅವ್ರು. ಹೇಳಮಲ್ಲ ಅದನ್ನ ಹೇಳ. ಅದಕ್ಕ ಅಷ್ಟರದೊಳಗೆ ಯಾರು ಒಬ್ಬನೇ ಸಿದ್ಧಾರೂಢರು ಬಂದ್ರು. ಅವನು ಹಿಂಗೆ ಹೇಳ್ದ ಹೆಣಗಾರಿ ಈತ ನೋಡತ್ ಹೇಳಿದ್ನಲ್ಲ. ಹೌದಲ್ರಿ ಇಬ್ಬರಿಗೆ ವೈದ್ಯಕೀಯ ಸಾವುಕಾರ ಮನ್ಯಾಗ ಹಾಕಿದ್ರಿಪ್ಪ ಅಷ್ಟರದೊಳಗ. ಹೌದಪ್ಪ. ಹಾಕದ್ರೊಳಗ ಅವ ಏನು ಹುಬ್ಬಳ್ಳಿ ಸಿದ್ಧ ಯಾರು ಲಕ್ಷಣ ಸಿದ್ದಪ್ಪ ಮಹಾರಾಜ್ ಹೇಳಿದ್ನಲ್ಲ. ಒಂದ್ ಅರ್ಧ ಗಂಟೆ ಹೋಗಿದ್ರಿ ಅವ್ನಿಗೆ ಹೋಗಿ ಕೋಲೆ ಹಾಕಿ ಬರೋದ್ರಾಗ ಅದು ಹೊರಿಗರನೇ ಇದಿತ್ತು ಆಕಳ. ಅವಾಗ ಬಂದು ನೋಡೋದ್ರೊಳಗೆ ಹೋರಿಗರಿ ಅದ. ಏ ಲಕ್ಷಣ ಸಿದ್ದಪ್ಪ ಮಹಾರಾಜ್ ಗಡ್ಡದ ಸಾಧನ ಮಾತು ಕರೆಕ್ಟ್ ಅದ ಬಿಡ್ರಿ. ಆ ಗಡ್ಡದ ಸಾಧುಗಲ್ಲಕತ್ರಿ. ಹೌದು ಹೌದು ಗಡ್ಡದ ಸಾಧಕ ಬಿಡ್ರಿ ಅಂದ ಕೂಡಲೇ ಅಪ್ಪವ್ರಿಗೆ ಬಿಟ್ರಿ ಯಾರಿಗೆ ಲಕ್ಷಣ ಮಹಾರಾಜರಿಗೆ. ಹೌದು ಅಲ್ಲಿಂದ ಲಕ್ಷಣ ಮಹಾರಾಜರು ಬಂದು ಆಕಳದ ಸರಿಯಾದಾಗ ನಿಂದ್ರೋದ್ರೊಳಗ ಒಂದ್ 10-15 ನಿಮಿಷ ಆಗಿತ್ರಿ ಆಕಳ ಇದು. ಮತ್ತೊಂದು ಹೆಣಗಾರನೇ ಐತತ್ರಿ. ಅದು ಆಕಳ ಹೋರಿಗರ ಹೆಣಗಾರ ಹೆಣಗಾರ ಐತ್ರಿ. ಹೌದಲ್ರಿ ಮಾಸ್ತರ ಅದನ್ನ ಲಕ್ಷಣ ಸಿದ್ದಪ್ಪ ಮಹಾರಾಜ್ ಹೇಳ್ದಂಗ ಹೋರಿಗಾರಿ ಇದಿತ್ತ. ಹೌದು ಹೌದು ಇಲ್ಲಿ 2ನೇ ನಂಬರ್ ನಮ್ಮ ಹುಬ್ಬಳ್ಳಿ ಸಿದ್ದಾರೂಢ ಹೇಳಿದ್ನಲ್ಲ. ಅವ ಹೇಳ್ದಂಗ ಮತ್ತೊಂದು ಹೆಣಗಾರಿ ಇತ್ತದ. ಹೌದು ಹೌದು ಅವಾಗ ಇವು ಏನ್ ಮಾಡಕತ್ತು ನಿಂದಿಕರ್ ಕಂಪನಿ ಶರಣರ ಆಟ ಒಟ್ಟೆ ಯಾರಿಗೆ ತಿಳಿಯಂಗಿಲ್ಲಪ್ಪ ತಿಳ್ಕೊಂಡು ಸಾಷ್ಟಾಂಗ ಹಾಕುದು ತೋಸು. ಸಾಷ್ಟಾಂಗ ಹಾಕಿ ಇಡೀ ಗುಳ್ಯದ ಗುಡ್ಡದಾಗೆಲ್ಲ ಅಡ್ಡ ಪಾಲಿಕೆ ಒಳಗೆ ಮೆರವಣಿಗೆ ತೆಗೆದುಕರೆ ಕೊಟ್ಟು ಕಳಿಸಿ ಬಂದಾರ. ಯಾರು ನಮ್ಮ ಕಂಪನಿ ಸೈರೆ ಕಂಪನಿ. ಹೌದು ಹೌದು ಇದಕ್ಕ ಈ ಶರಣರು ಏನು ನಮ್ಮ ಈ ಗ್ರಾಮಕ್ಕೆ ಬರ್ತಾರಲ್ಲ ನಿಮ್ಮಂತ ಪುಣ್ಯವಾನ ಜೀವಿಗಳೇ ಯಾರು ಇಲ್ಲ ತಿಳ್ಕೊರಿ ನೀವು. ಹೌದು 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 ಶರಣರು ಯಾವಾಗಲೂ ನಮ್ಮ ಊರಿಗೆ ಹೋಗೋದು ಬರೋದು ಇತ್ತಪ್ಪ ಅಂತಂದ್ರ ಅಲ್ಲಿ ಬಹಳ ಏನೂ ಅಪಾಯ ಆಗಂಗಿಲ್ಲ, ಯಾವ ಚಟಗೇಡಿ ಆಗಂಗಿಲ್ಲ. ಇದು ಮಾತು ಸತ್ಯ ಅದ. ಅದಕ್ಕಾಗೇ ನಮ್ಮ ನಡೆದಾಡುವಂತ ದೇವರ ಅನುಸುಗೊಂಡಂತ ಸಿದ್ದೇಶ್ವರ ಅಪ್ಪವರ ಗುರು ನಮನ ಕಾರ್ಯಕ್ರಮ ಮಾತ್ರ ಇವತ್ತು ಏನು ಮಾಡ್ಕೊಂಡಿಲ್ಲ. ಇದು ಬಹಳ ಆನಂದ ಆಗ್ಯದ ನನಗೆ. ನಾನು ಇದೇ ಫಸ್ಟ್ ಟೈಮ್ ಬಂದಿನಿ ಇಲ್ಲಿಗೆ. ಮೊದಲು ನಮ್ಮ ಅಪ್ಪವ್ರು ಕೂಡ ಸೂರ್ ಹಾಕ್ತಿದ್ದೆ, ಅವಾಗ ಬಂದಿದ್ದೆ. ಭಾಳ ದಿವಸ ಆಯ್ತು ಓಟ್ಯಾಳ ನೋಡಿದ್ದಿಲ್ಲ. ಆದ್ರೆ ಇದಕ್ಕೆ ಭಾಳ ಚೇಂಜ್ ಆಗ್ಯದ್ರಿ ಓಟ್ಯಾಳ. ಆದ್ರೂ ಸಹಿತ ಇದು ಏನು ಸತ್ಸಂಗ ಮಾಡುವಂತ ತಾಕತ್ ನಿಮ್ ಬಳಿ ಜಹಾಂಗೀರ್ ಭಾಷೆ ಕೊಟ್ಟನಲ್ಲ. ಇದೇ ಪ್ರಕಾರವಾಗಿ ನೀವು ನಡೆಸ್ಕೊತ ಹೋದ್ರಪ್ಪ ಅಂತಂದ್ರ ಯಾವುದು ಮಾತ್ರ ಕೊರತೆನೆ ಬೆಳಂಗಿಲ್ಲ ಈ ಊರಾಗ ತಿಳ್ಕೊಂಡು ನಾ ಹೇಳುವಂತ ಮಾತದ. ಅದಕ್ಕೆ ಸದ್ದ 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವ್ರ ಕಾಲಕ್ಕ ಮುಗ್ಧ ಭಕ್ತಿ ಸಂಗಯ್ಯನವರು ಯಾವ ಪ್ರಕಾರವಾಗಿ ಭಕ್ತಿ ಮಾಡಿದ್ರು. ಆ ಬಸವಣ್ಣ ಹೇಳಿದಂಗೆ ಹ್ಯಾಂಗ್ ನಡ್ಕೊಂಡ ಆ ತಾಯಿಯ ಕುಚಗಳನಿಗೆ ಮಾತ್ರ ಲಿಂಗ ಎಂದು ನಂಬ್ಕೊಂಡ. ಆ ಲಿಂಗಕ್ಕೆ ಮಾತ್ರ ಪೂಜೆ ಮಾಡಿ ಹ್ಯಾಂಗ್ ಮುಕ್ತಿ ಪಡ್ಕೊಂಡ ಅನ್ನುವಂತ ವಿಸ್ತಾರ ಪದ್ಯದೊಳಗೆ ಹೇಳಬೇಕಾಗ್ಯದ. ಇಲ್ಲಿನ ಸಖಿ ಒಳಗೆ ಉಳಿದದ. ಈ ಸಖಿ ಆದ ಕೂಡಲೇ ನಮ್ಮ ಮುಗ್ಧ ಭಕ್ತಿ ಸಂಗಯ್ಯನವ್ರ ಜೀವನ ಚರಿತ್ರೆ ತಾವೆಲ್ಲರೂ ಶಾಂತ ರೂಪದಿಂದ ಇದ್ದವ್ರು 4 ಮಂದಿ ಇರ್ಲಕ್ರಿ. ನಮ್ಮ ಪದ ಬಹಳ ಮಂದಿ ಕೇಳೋದು ಬೇಕಾಗಿಲ್ಲ, ನಮ್ಗೆ ಹರಕತ್ನು ಇಲ್ಲ. ಹೌದು ಯಾಕಪ್ಪ ಅಂತಂದ್ರ ಭಾಳ ಮಂದಿ ಇದ್ದು ಇದು ಹೆಂಗ ಆಗ್ತದ ಗೊತ್ತೇನ್ರಿ? ಇರ್ಬಿಗಳು ನೋಡ್ರಿ ನೀವು ಏನು ಮಾಡ್ತಾವ, ಬೆಲ್ಲದ ಮ್ಯಾಗನು ಹೋಗಿ ಕುಂದಿರ್ತಾವೆ ಅವು ಇರ್ಬಿ, ಮತ್ತು ಹೆಸ್ಕಿ ಮ್ಯಾಗನು ಹೋಗಿ ಕುಂದಿರ್ತಾವೆ ಅವು ಇರ್ಬಿ. ಹೌದಿಲ್ಲ? ಹಂಗ ಇದನ್ನ ರುಚಿ ತಗೊಳ್ಳುವಂತ ಕಂಪ್ನಿ ಇತ್ತಪ್ಪ ಅಂತಂದ್ರ ಅವ್ರು ಕೇಳೋರು ಎಂದೂ ಮಾತ್ರ ಮನ್ಯಾಗ ಮನ್ಕೊಳಂಗೇ ಇಲ್ಲ. ಹೌದಪ್ಪ. ಕೇಳೋರು ಮತ್ತೆ ಕೇಳಾರ ಮಂದಿ ಅಕ್ಕರಿ ಇಲ್ಲಿ ಸನಿಯಾದಾಗ ಬರುವುದೇ ಇಲ್ಲ. ಹೌದಪ್ಪ. ನೀವೆಲ್ಲ ಶರಣನ ಜಹಾಂಗೀರ ಸಾಹೇಬನ ಹೆಸರು ಮ್ಯಾಗ ಮಾಡಿರಿ, ಉದ್ದೇಶ ಚಲೋ ಅದ. ಎಲ್ಲರೂ ಮಾತ್ರ ಕೇಳಬೇಕಂತ ತಿಳ್ಕೊಂಡು ಕೂತೀರಿ. 4 ಮಂದಿ ಕೇಳಲ್ರಕ್ಕ ಬಹಳ ನೀವು ಶಾಂತ ರೂಪದಿಂದ ಭಕ್ತಿಯಿಂದ ಮಾತ್ರ ಆ ಪದ ಕೇಳಿದ್ರಪ್ಪ ಅಂತಂದ್ರೆ ನಿಮ್ಗೆಲ್ಲರಿಗೆ ಆ ಭಗವಂತ ಕಲ್ಯಾಣ ಮಾಡ್ತಾನಂತ ತಿಳ್ಕೊಂಡು ಈ ಸಖಿ ಹಾಡಿ ಮುಂದೆ ನಾ ಪದ್ಯ ಹಾಡ್ತಾ ಇದ್ದೀನಿ. ಹಾಸಬೇಡ ಏಕಲವ್ಯ ಏಕನಿಷ್ಠ ಕಸರಿನ ಮೂರ್ತಿ ದ್ರೋಣಾಚಾರ್ಯ ಮಾಡೆ